ಹಾ ಉದಾನವಾಯು ಉದಾನ ರೀ. ಪ್ಯಾಕರ್ಸ್ ಅಂಡ್ ಮೂವರ್ಸ್, ಉದಾನವಾಯು. It divides itself into 5 faculties and occupies the strategy areas where they have to take place. Digestive function must be in which area? In the head also required, but primarily it has the digestion of the food in the stomach. ಹಂಗಾರೆ ಈ ಡೈಜೆಷನ್ ಮಾಡುವ ಅಂದ್ರೆ ಪಚನ ಕ್ರಿಯೆ ನಡೆಯುವಂತಹದ್ದು ಸಮಾನವಾಯು ಎಲ್ಲಿ ಕೆಲಸ ಮಾಡ್ತೈತ್ರಿ? ಅದು ಯಾವ ಏರಿಯಾದಾಗ ಕೆಲಸ ಮಾಡ್ತದ ಹೇಳ್ರಿ? ಈಗ ಪಚನ ಕ್ರಿಯೆ ಎಲ್ಲಿ ನಡೀತದ? ನಾಭಿಯಲ್ಲಿ, ಉದರದೊಳಗೆ, ಹೊಟ್ಟೆ ಒಳಗೆ. ಹೊಟ್ಟೆ ಒಳಗಡೆ ನಡೀತದ ನೋಡ್ರಿ. ಇದು ಹೊಟ್ಟೆ ಒಳಗಡೆ ಕೆಲಸ ಮಾಡುವಂತದ್ದಾಗ ಪ್ರಾಣ ಕೆಲಸ ಮಾಡಕ್ಕೆ ಏನಂತಾರ್ರಿ? ಸಮಾನ ಅನ್ಬೇಕು. ಡೈಜೆಸ್ಟಿವ್ ಸಿಸ್ಟಮ್ ಫಂಕ್ಷನ್ಸ್ ಇನ್ ದಿ ಸ್ಟಮಕ್, ಹೊಟ್ಟೆ ಒಳಗೆ ಕೆಲಸ ಮಾಡ್ತದೆ. Therefore, it occupies the relevant area. So, before that, first the subdivision must be talked about. Yata Yatha Samrata eva Adhikrutan Viniyungte. ಏನು ಹಿಂಗಂದ್ರೆ just as the leader of the country, ಸಾಮ್ರಾಟ್ ಅಂದ್ರೆ ಏನ್ರಿ? ರಾಜ, ದೇಶದ ಮುಖ್ಯಸ್ಥ, ಸಾಮ್ರಾಟ್. ಯಥಾ ಸಾಮ್ರಾಟೇ ಏವ ಅಧಿಕೃತಾನ್ ವಿನಿಯುಂಕ್ತೆ. ಎ ಕಿಂಗ್ ಆಫ್ ದಿ ಕಂಟ್ರಿ once he is installed as a king, he selects various ministers. ಅವ ಏನ್ ಮಾಡ್ತಾನ್ರಿ? ರಾಜ ಏನ್ ಮಾಡ್ತಾನ? ಅಥವಾ ಪ್ರಧಾನಮಂತ್ರಿ ಏನ್ ಮಾಡ್ತಾನ? ಅಥವಾ ಮುಖ್ಯಮಂತ್ರಿ ಸ್ಟೇಟ್ನಾಗ ಏನ್ ಮಾಡ್ತಾನ? ಅವನು ಆಯ್ಕೆ ಆದ್ಮೇಲೆ ಅವ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಡಬೇಕು ಅಂತ ಸೆಲೆಕ್ಟ್ ಮಾಡ್ತಾನ ನೋಡ್ರಿ. ಆರೋಗ್ಯ ಯಾರಿಗೆ ಕೊಡಬೇಕು, ಶಿಕ್ಷಣ ಯಾರಿಗೆ ಕೊಡಬೇಕು, ಟ್ರಾನ್ಸ್ಪೋರ್ಟ್ ಯಾರಿಗೆ ಕೊಡಬೇಕು, ಹಿಂಗ ಅನೇಕ ಖಾತೆಗಳಿರ್ತಾವ. ಆ ಖಾತೆಗಳನ್ನು ವಿಂಗಡಿಸ್ತಾನಲ್ಲ, ಹಂಗ ಇವ ಮುಖ್ಯ ಪ್ರಾಣ ಏನ್ ಮಾಡ್ತಾನ? ಖಾತೆಗಳನ್ನು ಕೊಡ್ತಾನ. ಅಂಡ್ ಅಕಾರ್ಡಿಂಗ್ ಟು ದೇರ್ ಸ್ಕಿಲ್ ಅಂಡ್ ಪವರ್ ಅಂಡ್ ಕೆಪಾಸಿಟಿ, ಯಾರಿಗೆ ಯಾವ ಖಾತೆ ಕೊಟ್ರೆ ಅದನ್ನ ಸರಿಯಾಗಿ ನಿಭಾಯಿಸ್ತಾರ, ಅವ್ರಿಗೆ ಆ ಖಾತೆಯನ್ನು ಕೊಡ್ತಾರೆ. ಈ ಅಪಾಯಿಂಟ್ಸ್ ಈಚ್ ಮಿನಿಸ್ಟರ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಟು ಡೂ ಎ ಪರ್ಟಿಕ್ಯುಲರ್ ಜಾಬ್. ಇವ ಶಿಕ್ಷಣ ತಜ್ಞ ಅದಾನ, ಇವಾಗ ಶಿಕ್ಷಣ ಖಾತೆ ಕೊಡ್ರಿ. ಇವ ಡಾಕ್ಟರ್ ಅದಾನ, ಇವಾಗ ಆರೋಗ್ಯ ಖಾತೆ ಕೊಡ್ರಿ. ಇವ ಮಿಲಿಟರಿ ಆಫೀಸರ್ ಅದಾನಪ್ಪ, ರಿಟೈರ್ಡ್ ಆಗ್ಯಾನ ಅಂತಂದ್ರೆ ಅವಾಗ ಇದು ಕೊಡ್ರಿ, ಯಾವುದು ಮಿಲಿಟರಿ ಸೆಕ್ಷನ್ ಕೊಡ್ರಿ. ಇಲ್ಲ ಇವ ಡೆಲಿಗೇಟ್ ಅದಾನಪ್ಪ, ಫಾರಿನ್ಗೆ ಹೋಗ್ತಾನ ಅಂದ್ರೆ ವಿದೇಶಾಂಗ ಖಾತೆ ಕೊಡ್ರಿ. ಹೆಂಗ್ ಅಂತಾರ, ಹಂಗ ಅವ ಎದ್ರಾಗ ಎಕ್ಸ್ಪರ್ಟ್ ಅದಾರ, ಆ ಕೆಲಸವನ್ನ ಅವ ಹೆಂಗ್ ಕೊಡ್ತಾನೋ ಹಂಗ ಈ ಮುಖ್ಯ ಪ್ರಾಣ ಆ ಪ್ರಾಣಿಗಳಿಗೆ ಕೆಲಸ ಕೊಡ್ತಾನ. ಅಥವಾ ಒಬ್ಬನೇ ತಾನೇ ಆ ಕೆಲಸ ಮಾಡೋದ್ ಮುಂದೆ ಆ ಹೆಸರು ಬರ್ತಾವ. Even in a democratic country also, the party will choose the prime minister, the leader of the house, and then the prime minister is given sometimes, and behind pulling may be there, but normally the prime minister has the power to appoint the minister, and he says, you be in the charge of this department, you be in the charge of this department. ಹಂಗ ಆ ಪ್ರಧಾನ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ವಿವಿಧ ಖಾತೆಗಳನ್ನು ಹಂಚ್ತಾನೋ ಹಂಗ ಈ ಮುಖ್ಯ ಪ್ರಾಣ ಎಲ್ಲ ಖಾತೆಗಳನ್ನು ಹಂಚ್ತಾನೆ ಈ ಶರೀರದೊಳಗೆ. ಹಂಗ ಸಾಮ್ರಾಟ್ ಇದ್ದಂಗ ಅದ ನಿಮ್ಮ ಪ್ರಾಣ ಅಂತ. Thus, just as a ruler appoints various heads of various areas, prana, the ruler of prime minister allots these 5 pranas various areas and various functions. ಆ ಕ್ಷೇತ್ರಕ್ಕೆ ಅನುಗುಣವಾಗಿ ಆ ಕೆಲಸಗಳನ್ನ ಹಂಚಿಕೆ ಮಾಡಿ ಕೊಡ್ತಾನೆ ಪ್ರಾಣ, ಅಥವಾ ತಾನೇ ಮಾಡ್ತಾನೆ. ಅಲ್ಲಿ ಮಾಡುವ ಹೊತ್ನಾಗ ಬೇರೆ ಬೇರೆ ಹೆಸರು ಪಡಿತಾನ, ಅದ ತಿಳ್ಕೊಡ್ರಿ. ಏತಾನ್ ಗ್ರಾಮಂ ಪುರುಷೇ ಏತಾನ್ ಗ್ರಾಮನ್ ಅಧಿತಿಷ್ಠಸ್ವ. May you be in the charge of these few villages in this particular area. ನೀ ಈ ಕ್ಷೇತ್ರದ ಕೆಲಸ ಮಾಡಪ್ಪ, ನೀ ಈ ಕೆಲಸ ಮಾಡು, ನೀನು ರಕ್ತ ಸಂಚಾರ ಕೆಲಸ ಮಾಡು, ನೀನು ಶ್ವಾಸೋಚ್ಛ್ವಾಸ ಮಾಡು, ನೀನು ಆಹಾರ ಪಚನ ಮಾಡು, ಆಮ್ಯಾಗ ನೀನು ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಮತ್ತೆ ಯಾವಾಗೂ ರೀ ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಕ್ರೀಷನ್ ಅಂದ್ರೆ ಮಲತ್ಯಾಗ ಕೆಲಸ ಮಾಡುವುದು,
ಆ ವಿಭಾಗಗಳನ್ನು ಹಂಚಿ ಕೊಡ್ತಾನ. ದೇ ವಿಲ್ ಕಮ್ ಅಂಡರ್ ಯುವರ್ jurisdiction and he calls another and says etan graman is it is repeated to indicate several ministers and several areas. ಏತಾನ್ ಗ್ರಾಮಾನ್ ಅದಿತಿಷ್ಟಸ್ವ. ನೀ ಈ ಸೆಕ್ಷನ್ ನೀ ತಗೋ, ಈ ಏರಿಯಾದ ನೀ ಕೆಲಸ ಮಾಡು, ನೀ ಈ ಕೆಲಸ ಮಾಡು, ನೀ ಈ ಕೆಲಸ ಮಾಡು ಅಂತ 5 ಕೆಲಸಗಳು ನಡೀತಾವೆ ಈ ಎಲ್ಲೇ ಈ ಶರೀರದಲ್ಲಿ. ಆ 5 ಕೆಲಸಗಳನ್ನ ಹಂಚಿಕೊಡ್ತಾನ ನಾವು. ದೇರ್ಫೋರ್ ಏತಾನ್ ಗ್ರಾಮಾನ್ ಅದಿತಿಷ್ಟಸ್ವ. ಅದಿತಿಷ್ಟಸ್ವ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಆರ್ ರೂಲ್ ಓವರ್ ಆರ್ ಟೇಕ್ ಕೇರ್ ಆಫ್. ಅವು ಕಾಳಜಿ ತಗೊಳ್ರಿ, ಅದೆಲ್ಲ ಜವಾಬ್ದಾರಿ ನಿಮ್ದು ಅಂತ ನಾವು. ಇತಿ ಅಪ್ ಟು ದಿಸ್ ಈಸ್ ದಿನ್ ಇಂಟು ಇನ್ವರ್ಟೆಡ್ ಕಾಮರ್ಸ್. ಏವಂ ಏವ ಅಪ್ ಟು ದಿಸ್ ಈಸ್ ದ ಎಕ್ಸಾಂಪಲ್. ಏವ ಐತ್ ನೋಡ್ರಿ 4ನೇ ಮಂತ್ರದಾಗ. ಏವ ಏನು ಗ್ರಾಮಾನ್ ಅದಿತಿಷ್ಟಸ್ವ ಇತಿ ಏವ ಐತ್ ನೋಡ್ರಿ. ಅದು ಉದಾಹರಣೆ ಹೆಂಗಪ್ಪ ಅಂತಂದ್ರೆ, ಉದಾಹರಣೆ ಎಕ್ಸಾಕ್ಟ್ಲಿ ಲೈಕ್ ದ ಕಿಂಗ್ ಅಂಡ್ ಮಿನಿಸ್ಟರ್ಸ್. ಹೆಂಗ ರಾಜ ಮತ್ತು ಮಂತ್ರಿಗಳನ್ನ ಆಯ್ಕೆ ಮಾಡ್ತಾನ, ಹಂಗ ಅವ ಏನ್ ಮಾಡ್ತಾನ, ಕೆಲಸವನ್ನ ಹಂಚಿಕೊಡ್ತಾನ. ಏವ ಏಷಃ ಪ್ರಾಣಃ, ದಿಸ್ ಪ್ರಾಣ ದ ಕಿಂಗ್. ಏಷಃ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ ಏವ ಸನ್ನಿಧಂತೆ. ವಾಟ್ ಡಸ್ ಹಿ ಡು? ಏನ್ ಮಾಡ್ತಾನವ? ಇತರಾನ್ ಪ್ರಾಣಾನ್, ಬೇರೆ ಬೇರೆ ಪ್ರಾಣಿಗಳಿಗೆ. ಆಲ್ ಅದರ್ ಪ್ರಾಣಾಸ್ ಮೀನ್ಸ್ ಅಪಾನ, ವ್ಯಾನ, ಉದಾನ, ಸಮಾನ, ಆಲ್ ಆಫ್ ದಮ್ ಪೃಥಕ್ ಬೇರೆ ಬೇರೆ ಮಾಡಿ ಅವರುಗಳಿಗೆ ನಿಮ್ ಜವಾಬ್ದಾರಿ ಇದು ಅಂತ ಹಂಚಿಬಿಡ್ತಾನವ. ನೋಡ್ರಿ, ಸಂಸ್ಕೃತನು ಬರಂಗಿಲ್ಲ ಅಂತ ಕನ್ನಡ ಬಂದವ್ರಿಗೆ ಬಾಳ ಹಗರ ನೋಡ್ರಿ. ಏಷಃ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್ ಏವ ಸನ್ನಿಧತ್ತೆ. Distinctively they are given areas, duties and positions. Pratak eva sannidhatte means appoints. ನೇಮಿಸ್ತಾನ. ಸನ್ನಿಧತ್ತೆ ಅಂದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾನ ಅವನು. ಈ ಕೆಲಸ ನೀವು ಮಾಡ್ರಿ, ಸನ್ನಿಧತ್ತೆ. ಸೊ ನ್ಯಾಚುರಲಿ ದ ನೆಕ್ಸ್ಟ್ ಕ್ವಶನ್ ವಿಲ್ ಬಿ, ವಾಟ್ ಆರ್ ದ ಏರಿಯಾಸ್ ಆಕ್ಯುಪೈಡ್ ಬೈ ದ ಡಿಫರೆಂಟ್ ಪ್ರಾಣಶಕ್ತಿ? ಹಂಗ ಎಲ್ಲೆಲ್ಲಿ ಅದಾವವು? ಆ 5 ಪ್ರಾಣಗಳು ಎಲ್ಲಿ ಕೆಲಸ ಮಾಡ್ತಾವೆ ಅನ್ನುವಂತ ಪ್ರಶ್ನೆ ಬರ್ತದೆ. ಬೇರೆ ಬೇರೆ ಕ್ಷೇತ್ರ ಕೊಟ್ರಿ, ಯಾವ ಕ್ಷೇತ್ರ ಎಲ್ಲಿ ಕೆಲಸ ಮಾಡ್ತಾವ ಅನ್ನೋದು ಬೇಕಲ್ಲ ಮುಂದೆ. ಅದನ್ನು ಮುಂದಿನ ಮಂತ್ರದಾಗ ದ್ಯಾಟ್ ಈಸ್ ಆಲ್ಸೋ ಡಿಸ್ಕ್ರೈಬ್ಡ್, ಅದನ್ನು ಹೇಳ್ತಾರೆ. ದೀಸ್ ಆರ್ ಆಲ್ ಯುನಿಕ್ ಟಾಪಿಕ್ಸ್ ನಾಟ್ ಫೌಂಡ್ ಇನ್ ಅದರ್ ಉಪನಿಷತ್ಸ್. ಇವು ಕೇವಲ ಪ್ರಶ್ನೋಪನಿಷತ್ತಲ್ಲಿ ಸಿಗ್ತಾವು ಇಂಥ ವಿಷಯಗಳು. ನಿಮಗೆ ಇಲ್ಲ ಅಂದ್ರೆ ಬೇರೆ ಕಡೆ ಸಿಗುವುದಿಲ್ಲ. ಇಲ್ಲಿದ್ದ ತಗೊಂಡ ನಾವು ಏನ್ ಮಾಡ್ತೀವಿ, ಇಂಥಲ್ಲಿ ಈ ಮಂತ್ರಗಳನ್ನ ನಾವು ಆ ಪ್ರಾಣದ ಕೆಲಸ ಹೇಳುವ ಮುಂದೆ ನಾವು ಉಪನಿಷತ್ನಾಗಲಿ ಅಥವಾ ಬ್ರಹ್ಮಸೂತ್ರದಾಗಲಿ ತಗೋತೀವಿ. ಎಲ್ಲೇ ಕೆಲವೊಂದು ಉಪನಿಷತ್ನಾಗ ಮುಚ್ಚ ಹೇಳ್ಯಾರ, ಕೆಲವೊಂದು ಉಪನಿಷತ್ನಾಗ ಬಿಚ್ಚ ಹೇಳ್ಯಾರ. ಇಲ್ಲಿ ಬಿಚ್ಚ ಹೇಳ್ಯಾರ, ಈ ಉಪನಿಷತ್ತನ್ನ ಈ ಭಾಗವನ್ನ ನಾವು ಅಲ್ಲಿ ತಗೋತೀವಿ. ಅವಾಗ ರೆಫರೆನ್ಸ್ ಕೊಡ್ತೀವಿ. ಎಲ್ಲಿಂದ ತಗೊಂಡ್ರಿಪ್ಪ ನೀವು? ನಾವು ಪ್ರಶ್ನೋಪನಿಷತ್ತ 3ನೇ ಪ್ರಶ್ನೆಯೊಳಗ 4ನೇದು ಐತಲ್ಲ ಭಾಷಾ ಶ್ಲೋಕ, ಅಲ್ಲಿ ತಗೊಂಡಿವಪ್ಪ ಅಂತ ಹೇಳ್ತೀವಿ. ಅದಕ್ಕೆ ನಾವು ಅಭ್ಯಾಸ ಮಾಡ್ಲಿಕ್ಕೆ ಏನು ಗೊತ್ತಾಗ್ತದೆ. ಅಭ್ಯಾಸ ಮಾಡೋದು ಅಷ್ಟ ಅಲ್ಲ, ಈ ಶಬ್ದಗಳು ಬಂದಾಗ ನಮ್ ನೆನಪಾಗಬೇಕು. ಏಷಃ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ಕೇವ ಸನ್ನಿಧತ್ತೆ ಅನ್ನೋದ್ಲ. ಓಹೋ, ಈ ಮಂತ್ರ ಪ್ರಾಣದ ಸಂಬಂಧಪಟ್ಟ ಕೆಲಸವನ್ನ ಹಂಚುವಂತಹದ್ದು. ರಾಜ ಮಂತ್ರಿಗಳನ್ನ ಹಂಚಿದಂಗ ಮುಖ್ಯ ಪ್ರಾಣನು ಅಪಾನ ಉದಾನ ವ್ಯಾನ ಸಮಾನಕ್ಕೆ ಆಯಾ ಕ್ಷೇತ್ರಕ್ಕೆ ಅವ್ರಿಗೆ ಅಧಿಕಾರಿಯನ್ನಾಗಿ ಮಾಡಿ ಅವುಗಳಿಗೆ ಜವಾಬ್ದಾರಿಯನ್ನ ಕೊಟ್ಟಾನೆ ಅನ್ನುವಂತ ನೆನಪಿಗೆ ಬರ್ಬೇಕು ನಮಗ್. ಅವನ ಚಾಂಟ್ ಮಾಡ್ಬೇಕು ಮಂತ್ರ. ಏಷಃ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ಕೇವ ಸನ್ನಿಧತ್ತೆ. ಇವೆಷ್ಟ ತಗೋತಾರವ್ರು ನಿಮಗೆ ಎಲ್ಲೇ ಬ್ರಹ್ಮಸೂತ್ರದಾಗ. ಅವಾಗ ಹುಡ್ಕೊಂತ ಕುಂಡ್ರಬಾರ್ದು. ಓ, ಇದು ಇಲ್ಲಿ ಬಂದದ, ಇದು ಪ್ರಶ್ನೋಪನಿಷತ್ದಾಗ ಬಂದದ, ಇದು ಕಠೋಪನಿಷತ್ದಾಗ ಬಂದದ, ಇದು ಕೈವಲ್ಯದಾಗ ಬಂದದ, ಇದು ಮುಂಡಕದಾಗ ಬಂದದ, ಇದು ಮಾಂಡಕ್ಯದಾಗ ಬಂದದ, ಇದು ಚಾಂದೋಗ್ಯದಾಗ ಬಂದದ, ಇದು ಬೃಹದಾರಣ್ಯಕದಾಗ ಬಂದದ. ತಗೋಬೇಕಾಗ್ತದೆ, ತೆಗಿಬೇಕು, ಅವನ್ನೆಲ್ಲ ನೆನಪಿಡ್ಕೋಬೇಕಾಗ್ತದೆ. ಇಲ್ಲ ಅಂದ್ರೆ ಬ್ರಹ್ಮಸೂತ್ರ ನಿಮಗ ಬಹಳ ಬೇಜಾರು ಅನ್ನಿಸ್ತದೆ. ಏನೂ ತಿಳಿಯಂಗಿಲ್ಲೇ ಇಲ್ಲ, ಏನೋ ಹೇಳಾಕತ್ತಾರಪ್ಪ, ಯಾವುದೋ ವಿಷಯ ಹೇಳಾಕತ್ತಾರ ಅನ್ನಂಗೆ ಆಗ್ತದೆ. ಕಾಲು ನೆಲಕ್ಕೆ ಹತ್ತಂಗಿಲ್ಲ, ಮನಸ್ಸು ಅಲ್ಲೇ ನಾಟೋದಿಲ್ಲ. ಬ್ರಹ್ಮಸೂತ್ರಕ್ಕೆ ಬಂದಾಗ ಇವೆಲ್ಲ ಗೊತ್ತಿಲ್ಲ ಅಂದ್ರೆ ದಟ್ ಈಸ್ ಆಲ್ಸೋ ಡಿಸ್ಕ್ರೈಬ್ಡ್. ದೀಸ್ ಆರ್ ಆಲ್ ಯುನಿಕ್ ಟಾಪಿಕ್ಸ್ ನಾಟ್ ಫೌಂಡ್ ಇನ್ ಅದರ್ ಉಪನಿಷತ್. ಬೇರೆ ಬೇರೆ ಉಪನಿಷತ್ತಾಗ ಸಿಗುವುದಿಲ್ಲ ಇವು.
ಕೆಲವೊಂದು ಉಪನಿಷತ್ತ ಸಿಗ್ತವೆ. ವಿ ಸಾ ದಟ್ ಇಸ್ ಶಂಕರಾಚಾರ್ಯ ಹ್ಯಾಸ್ ಚೂಸನ್ ದೀಸ್ 10 ಉಪನಿಷತ್. ಶಂಕರಾಚಾರ್ಯರು 10 ಉಪನಿಷತ್ ಆಯ್ಕೆ ಮಾಡ್ಕೊಂಡಾರ. ಎದಕ್ಕೆ? ಬ್ರಹ್ಮಸೂತ್ರದ ಅಭ್ಯಾಸ ಮಾಡುವವರು 10 ಉಪನಿಷತ್ ಅಭ್ಯಾಸ ಮಾಡಿದ್ರ ನಿಮಗೆ ತಿಳಿತೈತಿ, ಇಲ್ಲ ಅಂತ ತಿಳಿಯಂಗಿಲ್ಲ. ಯಾಕಂದ್ರೆ ವ್ಯಾಸಾಚಾರ್ಯರು ಏನ್ ಮಾಡ್ಯಾರ, ಬ್ರಹ್ಮಸೂತ್ರ ಬರೀಬೇಕಾದಾಗ ಒಂದು 10 ಉಪನಿಷತ್ತುಗಳನ್ನ ಆಧಾರವಾಗಿ ಇಟ್ಟುಕೊಂಡು ಬ್ರಹ್ಮಸೂತ್ರವನ್ನು ಬರೆದ. Because each Upanishad has got some unique information not available in other Upanishads. ಯಾಕಂದ್ರೆ ಪ್ರತಿಯೊಂದು ಉಪನಿಷತ್ತಾಗ ವಿಶೇಷವಾದಂತ ಹಿಂಗೆ ಕೆಲವೊಂದು ಭಾಗಗಳಲ್ಲಿ ಜ್ಞಾನವನ್ನು ಹೇಳ್ಕೊಂತ ಹೋಗ್ಯಾರ. ಇದ್ರಾಗ ಬಂದಿದ್ದು ಇನ್ನೊಂದು ಉಪನಿಷತ್ತಾಗಿಲ್ಲ, ಆ ಇನ್ನೊಂದು ಉಪನಿಷತ್ತಾಗ ಬಂದಿದ್ದು ಈ ಉಪನಿಷತ್ತಾಗಿರಂಗಿಲ್ಲ. Therefore, by the time we even cover 10 Upanishads, we will get all important topics of Vedanta. ನಾವು 10 ಉಪನಿಷತ್ತು ಅಭ್ಯಾಸ ಮಾಡಿದ್ವಿ ಅಂದ್ರೆ ನಾವು ಆ ಬ್ರಹ್ಮಸೂತ್ರದಾಗ ಎಷ್ಟು ಅದಾವ್ರಿ ಟಾಪಿಕ್? 191 ವಿಷಯಗಳದಾವು, ಟಾಪಿಕ್ ಅಂತಾರ. 555 ಸೂತ್ರ ಅದಾವ. ಆ 555 ಸೂತ್ರಕ್ಕೆ ಸಂಬಂಧಪಟ್ಟಂತ 191 ವಿಷಯ ಏನದಾವ, ಆ ವಿಷಯಗಳನ್ನ ವೇದಾಂತದಲ್ಲಿ ಬರುವಂತ ಎಲ್ಲ ಆ ವಿಷಯಗಳ ಮೇಲೆ ನಾವು ಚರ್ಚೆ ಮಾಡಿದಂಗೆ ಆಗ್ತದೆ. ಸೊ ದೀಸ್ ಆರ್ ಆಲ್ ದಿ ಪ್ರಾಣ ಟಾಪಿಕ್. ಪ್ರಾಣದ ವಿಷಯ ಬಂತಂದ್ರೆ ನಮಗೇನು ನೆನಪಾಗಬೇಕು ಅಂತಂದ್ರೆ ಪ್ರಶ್ನೋಪನಿಷತ್ತು, ಅಶ್ವಲಾಯನ ಋಷಿ ಪ್ರಶ್ನೆ ಕೇಳ್ಯಾನ. 3ನೇ ಪ್ರಶ್ನೆ ಒಳಗೆ ಆ ಪ್ರಾಣಕ್ಕೆ ಅಲ್ಲಿ ಬಂದಾಗ ಅದನ್ನ ನೆನಪಿಗೆ ಬರ್ಬೇಕು. ಸೊ ವಾಟ್ ಆರ್ ದ ಏರಿಯಾಸ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಮಂತ್ರ. ಅಂದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪ್ರಾಣಗಳ ಕೆಲಸ ಮಾಡಕತ್ತಾವ ಅದನ್ನ 5ನೇ ಮಂತ್ರದಾಗ ನೋಡೋಣ ಅಂತಾರ. ಪಾಯುಪಸ್ಥೆ ಅಪಾನಂ ಚಕ್ಷುಶ್ರೋತ್ರೆ ಮುಖ ನಾಸಿಕಾಭ್ಯಾಂ ಪ್ರಾಣಂ ಸ್ವಯಂ ಪ್ರತಿಷ್ಠತೆ ಮಧ್ಯೆ ತು ಸಮಾನಃ ಏಷಃ ಏತದ್ ದುತಮನ್ನಂ ಸಮಂ ನಯತಿ ತಸ್ಮಾದೇತಾ ಸಪ್ತಾರ್ಚಿಸೋ ಭವಂತಿ. ಏನ್ರಿ ಈ ಮಂತ್ರದ ಅರ್ಥ? ಸಾಮಾನ್ಯ ಅರ್ಥ. 5ನೇ ಮಂತ್ರ ಸಾಮಾನ್ಯ ಅರ್ಥ. ಪಾಯುಪಸ್ಥದಲ್ಲಿ ಅಪಾನ ಕೆಲಸ ಮಾಡ್ತದ. ಪಾಯು ಉಪಸ್ಥ ಯಾವ್ರಿ? ಕರ್ಮೇಂದ್ರಿಯಗಳು ಯಾವುವು? ವಾಕ್ಪಾಣಿ ಪಾದ. ಪಾಯು ಉಪಸ್ಥ ಇವು 2 ಇಂದ್ರಿಯಗಳಲ್ಲಿ ಏನ್ ಮಾಡ್ತೈತಿ ಕೆಲಸ? ಅಪಾನ. ಅಪಾನ ಅಂದ್ರೆ ಏನ್ ಹೇಳ್ತಿ? ಎಕ್ಸ್ಕ್ರಿಟರಿ ಸಿಸ್ಟಮ್, ಮಲತ್ಯಾಗ. ಮತ್ತೆ ಚಕ್ಷು ಶ್ರೋತ್ರದಲ್ಲಿ, ಮುಖನಾಸಿಕಗಳಲ್ಲಿ ಪ್ರಾಣನು ತಾನೇ ಇದ್ದುಕೊಂಡಿರುತ್ತಾನೆ. ಶ್ವಾಸೋಚ್ಛ್ವಾಸ ಮಾಡವ ಮುಖ್ಯ ಪ್ರಾಣ ತಾನ ಅದಾನಲ್ಲಿ. ಎಲ್ಲೇ? ಚಕ್ಷು ಶ್ರೋತ್ರ ಮುಖ ನಾಸಿಕದಲ್ಲಿ ಪ್ರಾಣ ಕೆಲಸ ಮಾಡಕತ್ತ. ಮಧ್ಯದಲ್ಲಿ ಹೊಟ್ಟೆಯಲ್ಲಿ ಸಮಾನ ವಾಯು ಕೆಲಸ ಮಾಡಕ್ ಪಚನ ಕ್ರಿಯೆ ಮಾಡಕತ್ತಾನ ಮಧ್ಯದಲ್ಲಿ. ಆದರೆ ಸಮಾನನು ಕೆಲಸ ಮಾಡುತ್ತಿದ್ದಾನೆ. ಇವನೇ ಅಲ್ಲವೇ ಹೋಮ ಮಾಡಿದ ಈ ಅನ್ನವನ್ನು ಸಮನಾಗಿ ನಯನ ಮಾಡುತ್ತಾನೆ. ಆದ್ದರಿಂದ ಈ 7 ಉರಿಗಳು ಆಗುತ್ತಿರುವವು. ನೋಡ್ರಿ, 7 ಉರಿಗಳಲ್ಲಿ ಆ ಅನ್ನ ಪಚನ ಆಗಾಕತ್ತದ. ನಮ್ಮ ಹೊಟ್ಟೆ ಒಳಗೆ ಉಂಡಂತ ಆಹಾರ ಪಚನ ಮಾಡ್ಲಿಕ್ಕೆ 7 ಅಗ್ನಿಗಳು ಕೆಲಸ ಮಾಡಕತ್ತಾವ. ಸಮಾನ ವಾಯು ಕೆಲಸ ಮಾಡಕತ್ತದ. ಇಲ್ಲಿ ಈ ಮಂತ್ರದಾಗ 3 ಬಂದು. ಯಾವುದು? ಒಂದು ಪ್ರಾಣ ಬಂತು, ಒಂದು ಅಪಾನ ಬಂತು, ಒಂದು 3ನೇದ್ದು ಯಾವ್ದು ಬಂತು ಅಂದ್ರೆ ಸಮಾನ ಬಂತು. ಇನ್ನು 2 ಮುಂದಿನ ಮಂತ್ರದಾಗ ಬರ್ತಾವ. ಆ ಒಂದು ಅವ್ರು ಈಗ 5ನೇ ಮಂತ್ರದಾಗಿ ಈ 3 ಪ್ರಾಣಗಳ ಪ್ರಾಣ, ಅಪಾನ ಮತ್ತು ಸಮಾನ, ಈ 3 ಪ್ರಾಣಗಳ ಕೆಲಸವನ್ನು ಹೇಳಾಕತ್ತಾರೆ. Time 11:02. So in this mantra 3 prana shaktis are mentioned. ಹೇಳಿಬಿಡ್ತಾರಪ್ಪ. 3 ಪ್ರಾಣಗಳ ಕೆಲಸವನ್ನು ಇಲ್ಲಿ ಹೇಳಾಕತ್ತಾರ ಈ 5ನೇ ಮಂತ್ರದಲ್ಲಿ. ಯಾವ್ಯಾವ್ರಿ? ಅಪಾನ, ಸಮಾನ, ಪ್ರಾಣ. ಅಪಾನ, ಪ್ರಾಣ, ಸಮಾನ. Which is the remover of solid and liquid waste from the body. ಅಪಾನ ಏನ್ ಮಾಡ್ತದ ಅಂದ್ರೆ ನಮ್ಮ ಶರೀರದ ಇದ್ದಂಥ ಗಟ್ಟಿ ಪದಾರ್ಥವನ್ನ ಹೊರಗೆ ಹಾಕೋದಾಗಲಿ, ದ್ರವ ಪದಾರ್ಥವನ್ನ ಬೇಡಾದದ್ದು ಹೊರಗೆ ಹಾಕೋದಾಗಲಿ ಕೆಲಸ ಮಾಡುವಂತದ್ದು ಏನದ? ಅಪಾನ ಕೆಲಸ ಮಾಡ್ತದ. ಅಪಾನ ಪ್ರಾಣ ಕೆಲಸ ಮಾಡ್ತದೆ. ದ ಇವ್ಯಾಕ್ಯುವೇಟಿಂಗ್ ಪವರ್, ಅದಕ್ಕೆ ಎಕ್ಸ್ಕ್ರಿಟರಿ ಸಿಸ್ಟಮ್, ಹೊರಗೆ ಹಾಕೋದು. ಮಲತ್ಯಾಜ್ಯ, ಮಲವನ್ನು ತ್ಯಾಗ ಮಾಡುವಂತ ಕೆಲಸ ಮಾಡ್ತದೆ. ಸೊ ಅಪಾನ
Payu, upastha in the lower area of Payu and upastha, the anus and the genital. Payu, upastha, samhara, dvandvaha, samahara, dvandva in that particular area. ಯಾವ ಕ್ಷೇತ್ರ ಕೆಲಸ ಮಾಡ್ತೈತ್ರಿ ಅಪಾನ? ಕೆಳಗಡೆ ಭಾಗದ ಕೆಲಸ ಮಾಡ್ತದೆ. ತಿಷ್ಟತಿ, that we have to supply, it remains in that area and it does its job. ಅದು ಕೆಳಗೆ ಇದ್ಕೊಂಡು ಕೆಲಸ ಮಾಡ್ತದೆ. ಅಪಾನ ವಾಯು ಕೆಳಗಿರ್ತದೆ. ಆ ಕ್ಷೇತ್ರದಾಗ ಆ ಮಿನಿಸ್ಟರ್ ಅವ ಯಾರು? ಅಪಾನ ಅನ್ನುವಂಥ ಮಿನಿಸ್ಟರ್ ಅಲ್ಲಿ ಅವನೇನು ಕೆಲಸ? ಮಲತ್ಯಾಗ. ಎನಿ ಟೈಮ್ ಇಟ್ ಸ್ಟ್ರೈಕ್ means what? The impurities will be accumulated in the body and toxemia, all kinds of things happen. Therefore, apana is very important. ನೋಡ್ರಿ, ಈ ಶರೀರದಾಗ ಏನಿದ್ರೆ ಅದು ಅಪಾಯಕಾರಿ ಆಗ್ತದ, ವಿಷಕಾರಿ ಆಗ್ತದ, ಅವುಗಳನ್ನ ತ್ಯಾಗ ಮಾಡುವಂತ ಕೆಲಸ ಇವಂದು, ಈ ಮಿನಿಸ್ಟರ್ ಒಂದು ಅಪಾನ ಮಿನಿಸ್ಟರ್ ಕೆಲಸ. ಆದ್ರಿಂದ ಈ ಶರೀರ ಆರೋಗ್ಯದಿಂದ ಇರ್ಬೇಕಂದ್ರೆ ಶರೀರದಾಗಿದ್ದಂಥ ಕಶ್ಮಲಗಳು, ವಿಷ ಪದಾರ್ಥಗಳು, ದೇಹಕ್ಕೆ ಬೇಡಾದಂಥ ವೇಸ್ಟ್ ಪ್ರಾಡಕ್ಟ್ಗಳ ಗೊಬ್ಬರ ಹೊರಗೆ ಹೋಗ್ಬೇಕು. ಆ ಕೆಲಸ ಮಾಡಕ್ಕೆ ಒಬ್ಬ ಮಿನಿಸ್ಟರ್, ಅವ ಯಾರ್ರಿ? ಅಪಾನ ಅನ್ನುವಂಥ ಮಿನಿಸ್ಟರ್. ದೇರ್ಫೋರ್ ಅಪಾನ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಈ ದೇಹ ಆರೋಗ್ಯದಿಂದ ಇರಬೇಕಂದ್ರೆ ಅಪಾನ ಅವ ಮಿನಿಸ್ಟರ್ ಸರಿಯಾಗಿ ಕೆಲಸ ಮಾಡ್ಬೇಕು. ಅಂದ್ರೆ ಈ ಸರ್ಕಾರ ಸರಿಯಾಗಿ ಓಡ್ತದೆ. ಪಾಯು ಪಸ್ತ ಅಪಾನಂ ಅಂಡ್ ಅಬೌಟ್ ವಾಟ್ ಅಬೌಟ್ ಪ್ರಾಣ? ಪ್ರಾಣ ಏನ್ ಮಾಡಕತ್ತಾನ? ಅವಂದ್ ಯಾವ ಖಾತೆ? ಜಸ್ಟ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ವಿಲ್ ಟೇಕ್ ಸರ್ಟನ್ ಪೋರ್ಟ್ಫೋಲಿಯೋ. ಮುಖ್ಯಮಂತ್ರಿಗೂ ಕೆಲವೊಂದು ಇವು ಇರ್ತಾವ ನೋಡ್ರಿ ಖಾತೆ. ಹಣಕಾಸು, ಗೃಹ ಮಂತ್ರಿ, ಅವನು ಕೆಲವೊಂದು ಖಾತೆ ಇಟ್ಕೊಂಡಿರ್ತಾನ. ಅವ ಏನ್ ಕೆಲಸ ಮಾಡ್ತಾನ್ರಿ? ಇವ ಮುಖ್ಯ ಪ್ರಾಣ, ಶ್ವಾಸೋಚ್ಛ್ವಾಸ ಕ್ರಿಯೆ. ಸಿಮಿಲರ್ಲಿ ಪ್ರಾಣ, ಇವನ್ ದೋ ಇಟ್ ಈಸ್ ದ ಕಿಂಗ್ ಆಫ್ ದ ಪ್ರೈಮ್ ಮಿನಿಸ್ಟರ್, ಕಿಂಗ್ ಆರ್ ದ ಪ್ರೈಮ್ ಮಿನಿಸ್ಟರ್, ಪ್ರಾಣ ಇಟ್ ಸೆಲ್ಫ್ ಟೇಕ್ ಸರ್ಟನ್ ಡಿಪಾರ್ಟ್ಮೆಂಟ್. ಅವ ಮುಖ್ಯಸ್ಥ ಅದಾನ, ಆದ್ರೂ ಅವನ ಕಡೆ ಬಂದು ಖಾತೆ ಇಟ್ಕೊಂಡಿರ್ತಾನ. ಯಾವ ಖಾತೆ ಇಟ್ಕೊಂಡವ? ಶ್ವಾಸೋಚ್ಛ್ವಾಸ. ಯಾವ ಡಿಪಾರ್ಟ್ಮೆಂಟ್? ಇನ್ಹಲೇಷನ್ ಅಂಡ್ ಎಕ್ಸಲೇಷನ್. ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಒಂದು ಖಾತೆ ಒಂದು. ಎಸ್ಪೆಷಲಿ ಎಕ್ಸಲೇಷನ್ ಪ್ರಾಣ. ದೇರ್ಫೋರ್ ಮುಖ ನಾಸಿಕಾಭ್ಯಾಮ್ ಬಹಿ ಬಹಿ ಅಂತರಂಗ, ಗೋಯಿಂಗ್ ಇನ್ ಅಂಡ್ ಔಟ್. ಒಳಗೊಮ್ಮೆ ಹೋಗ್ತದ, ಹೊರಗೊಮ್ಮೆ ಬರ್ತದ. ಉಸಿರು ತಗೊಂಡಾಗ ಒಳಗೆ ಹೋಗ್ತದ, ಉಸಿರು ಬಿಟ್ಟಾಗ ಹೊರಗೆ ಬರ್ತದೆ. ಏನ್ರಿ? ಬಹಿ ಬಹಿ ಅಂತರಂಗ, ಗೋಯಿಂಗ್ ಇನ್ ಅಂಡ್ ಔಟ್, ಹೊರಗೆ ಹೋಗುದು ಒಳಗೆ ಬರೋದು ನೋಡ್ದತ್ ನೋಡ್ರಿ. ಥ್ರೂ ದ ಮೌತ್ ಅಂಡ್ ಥ್ರೂ ದ ನಾಸ್ಟ್ರೈಲ್ಸ್. ಮೂಗಿನಿಂದ ತಗೋತೇವೆ, ಬಾಯಿಯಿಂದ ತಗೋತೇವೆ. ಸೊ ಬೈ ಗೋಯಿಂಗ್ ಇನ್ ಅಂಡ್ ಔಟ್ ಥ್ರೂ ದಿ ನಾಸ್ಟ್ರೈಲ್, ಪ್ರಾಣ ಸ್ವಯಂ ಪ್ರತಿಷ್ಠತೆ. ಸ್ವಯಂ ಮೀನ್ಸ್ ತಾನೇ. ಒರಿಜಿನಲ್ ಎಂಪರರ್ ರೂಲರ್ ಹಿಮ್ಸೆಲ್ಫ್ ಟೇಕ್ಸ್ ಅಪ್ ದ ಪೋರ್ಟ್ಫೋಲಿಯೋ ಆಫ್ ಬ್ರೀದಿಂಗ್ ಆರ್ ಇನ್ಸ್ಪಿರೇಷನ್ ಆರ್ respiration and occupying what area? ಯಾವುದೇ ಒಂದು ಏರಿಯಾ, ಕ್ಷೇತ್ರ ಯಾವುದೇ ಒಂದು. ಯಾವ ಕ್ಷೇತ್ರ? ಚಕ್ಷು, ಶ್ರೋತ್ರ, ಮುಖ, ಎಲ್ಲಿ ಕಣ್ಣು ಅದ, ಎಲ್ಲಿ ಕಿವಿ ಅದ. ದ ಏರಿಯಾ ಆಫ್ ದ ಫೇಸ್ ಕನ್ಸಿಸ್ಟಿಂಗ್ ಆಫ್ ಐಸ್ ಅಂಡ್ ಕನ್ಸಿಸ್ಟಿಂಗ್ ಆಫ್ ಇಯರ್ಸ್. ಈ ಒಂದು ಭಾಗ ಎಲ್ರಿ ಕೆಲಸ ಮಾಡೋದು? ಪ್ರಾಣಂದು ಮುಖ. ಮುಖ, ಕಿವಿ, ಇಲ್ಲಿ ಈ ಭಾಗದಾಗ ಮಿನಿಸ್ಟರ್ ಇವ. ಯಾರಿವ? ಪ್ರೈಮ್ ಮಿನಿಸ್ಟರ್. In that area, prana occupies and then it goes in and through the mouth and nostrils. So, chakshushu shrotrayoho stitva mukha nasikabhyam bahirgachan prana swayam pratishtite. ಅಲ್ಲಿ ಇದ್ಕೊಂಡು ಕೆಲಸ ಮಾಡ್ತತಿ, ಅದಕ್ಕಂತಾರ ಪ್ರಾಣ. ಶ್ವಾಸೋಚ್ಛ್ವಾಸ. It settles there. With this, the second one is over. ಅದು ಮೊದಲು ಹೇಳಿದ್ರು ಅಪಾನ ಹೇಳಿದ್ರು, ಎರಡನೇದು ಹೇಳಿದ್ರು ಪ್ರಾಣದ ಹೇಳಿದ್ರು, ಅವನ ಏರಿಯಾ ಏನು, ಅವನ ಕೆಲಸ ಏನು ಹೇಳಿದ್ರು. ಇನ್ನು ಮೂರನೇದು ಯಾವುದು ಅಂದ್ರೆ ವಾಟ್ ಇಸ್ ದ ಥರ್ಡ್ ಒನ್? ಸಮಾನ ಪ್ರಾಣ. ಡೈಜೆಸ್ಟಿವ್ ಸಿಸ್ಟಮ್, ಪಚನ ಕ್ರಿಯೆ ನಡೆಯುವಂತ ಭಾಗ. ಈಗ ಎಲ್ಲಿ ಬರಬೇಕು? ಮಧ್ಯಪ್ರದೇಶಕ್ಕೆ ಬರ್ಬೇಕು. ಮಧ್ಯಪ್ರದೇಶ ಅಂದ್ರೆ ಈ ಹೊಟ್ಟೆ ಭಾಗ. ಅಲ್ಲಿ ಯಾವ ಕೆಲಸ ಮಾಡ್ತದ್ರಿ? ಪ್ರಾಣ, ಸಮಾನ ಪ್ರಾಣ ಕೆಲಸ ಮಾಡ್ತದೆ. ವೇರ್ ಡಸ್ ಇಟ್ ಆಕ್ಯುಪೈ? ಮಧ್ಯಪ್ರದೇಶ. ಉತ್ತರ ಪ್ರದೇಶ ಅಲ್ಲಿ ಮಧ್ಯಪ್ರದೇಶ ಆಫನ್ ಬಿಗ್, ಭಾಳ ದೊಡ್ಡದೈತೆ ನೋಡ್ರಿ ಮಧ್ಯಪ್ರದೇಶ. ಭಾರತದ ನೋಡ್ರಿ ಮಧ್ಯಪ್ರದೇಶ ದೊಡ್ಡದ, ನಮ್ದು ನೋಡ್ರಿ ಮಧ್ಯಪ್ರದೇಶ ದೊಡ್ಡದ. ಯಾರ್ದು ಮಧ್ಯಪ್ರದೇಶ? 50 ವರ್ಷ ಆದವ್ರದ್ದು ಮಧ್ಯಪ್ರದೇಶ ಹೆಚ್ಚಿಗೆ ದೊಡ್ಡದ ಅದ. ಯಾರು ಯೋಗ ಪಾಗ ಮಾಡ್ತಾರ ಅಷ್ಟ ಅವ್ರದ್ದು
ಸಾಲ್ತದ. ಇಲ್ಲ ಅಂದ್ರೆ ಮಧ್ಯಪ್ರದೇಶ ದೊಡ್ಡದ ಅದ. ಆಫನ್ ಬಿಗ್ ಇನ್ ಇಂಡಿಯಾ, ಮಧ್ಯಪ್ರದೇಶ ಇಸ್ ಎ ಬಿಗ್ ಏರಿಯಾ ಫಾರ್ ದ ಪೀಪಲ್ ಆಫ್ ಮಧ್ಯಪ್ರದೇಶ್. ಮಧ್ಯ ಇಸ್ ದ ಮಿಡಲ್ ಆಫ್ ದ ಬಾಡಿ ವೇರ್ ದ ಫುಡ್ ಈಸ್ ಡ್ರಾಪ್ಡ್. ಮಧ್ಯಪ್ರದೇಶ ಅಂದ್ರೆ ಏನಪ್ಪಾ? ಹೊಟ್ಟಿ. ಆ ಹೊಟ್ಟಿಗೆ ನಾವು ಆಹಾರವನ್ನ ಬೀಳ್ತದೆ. ಅಲ್ಲಿ ಕೆಲಸ ಮಾಡುವಂತ ವಾಯು ಅದು ಪಚನ ಕ್ರಿಯೆ ನಡೀತದೆ. ಅಲ್ಲಿ ಕೆಲಸ ಮಾಡವ ಯಾರು? ಸಮಾನ. ಸಮಾನ ಅನ್ನುವಂಥ ಮಿನಿಸ್ಟರ್ ಅಲ್ಲಿ ಕೆಲಸ ಮಾಡ್ತಾನೆ. ಸಮಾನ ಪ್ರಾಣ, ದ ಡೈಜೆಸ್ಟಿವ್ ಸಿಸ್ಟಮ್ ಸ್ಟೇಸ್ ಅಂಡ್ that alone has to cook the food the second time. ಮೊದಲು ಎಲ್ಲೇ ಆಹಾರ ಪಚನ ಆಗೈತ್ರಿ? ಎರಡನೇ ಸಲ ಆಹಾರ ಪಚನ ಆಕತಿ ಎಲ್ಲೇ? ಹೊಟ್ಟಿ ಒಳಗೆ. ಒಂದನೇ ಸಲ ಎಲ್ಲಿ ಪಚನ ಆಗೈತಿ? ಉಂಡಂತ ಆಹಾರ ಮೊದಲನೇ ಸಲ ಪಚನ ಆಗೈತಿ ಎಲ್ಲಿ ಅಂತ ಹೇಳೇವಲ್ಲ, ನೆನ್ಪಿಟ್ರಿಲ್ಲ? ಬಾಯೊಳಗ ಹಾ, ಲಾವಾರಸ ಏನು ಕೂರ್ತೈತಲ್ಲ, ಎಂಜೈಮ್ಸ್ ಕೂಡ್ತಾವ ನೋಡ್ರಿ, ಅದು ಒಂದನೇ ಸಲ ಪಚನ ನಡೀತದ ಅಲ್ಲಿ. ಬಾಯಿ ಒಳಗ 32 ಸಲ ಒಂದು ತುತ್ತನ್ನ ಅಗಿಬೇಕು. ಸಲೈವ ಜಲ್ಲು ಜೊಲ್ಲು ಸಲೈವರಿ ಗ್ಲ್ಯಾಂಡ್ಸ್ ಅದೇ ಎಲ್ಲ ಸಲೈವ ಕೂಡ್ತದ ಆಹಾರಕ್ಕೆ. ಅವಾಗ ಅದು ಕಠಿಣ ಇದ್ದಂತ ಆಹಾರ ಘಟಕಗಳು ಒಡೆದು ಎರಡೆರಡಾಗ್ತಾವ. ಆ ಮಾಡೋ ಕೆಲಸ ಅದು ಒಂದನೇ ಪಚನ ಕ್ರಿಯೆ ನಡೀತದ ಬಾಯಿಯೊಳಗ. ಎರಡನೇದು ಮತ್ತು ಪೂರ್ಣ ಪ್ರಮಾಣದ ಪಚನ ಕ್ರಿಯೆ ನಡೆಯುವುದು ಎಲ್ರಿ? ನಮ್ಮ ಹೊಟ್ಟೆಯಲ್ಲಿ. ಜಠರ ಜಠರಾಗ್ನಿಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಟೇಕ್ಸ್ ಪ್ಲೇಸ್, ಕುಕ್ಸ್ ಫುಡ್ ಫಾರ್ ದ ಸೆಕೆಂಡ್ ಟೈಮ್. ರಿಮೆಂಬರ್ ದ ಶ್ಲೋಕ ಇನ್ ಭಗವದ್ಗೀತಾ. ಭಗವದ್ಗೀತಾ ಒಳಗ 15ನೇ ಅಧ್ಯಾಯದೊಳಗ 14ನೇ ಶ್ಲೋಕ ನೋಡ್ರಿ ಅಂತ ನೆನಪು ಮಾಡ್ತಾರ ಅಪ್ಪ ಅವರು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಪಾನ ಸಮಾಯುಕ್ತ ಪಚಾಮನ್ಯಂ ಚತುರ್ವಿಧಂ. ಆ ಒಳಗೆ ಪಚನ ಮಾಡುವಂತ ಅಗ್ನಿ ವೈಶ್ವಾನರ ಅಗ್ನಿ ನಾನೇ ಅದೇನಿ. ನಾ ಉಂಡಂತ ಆಹಾರವನ್ನ ನಾನು ಏನ್ ಮಾಡ್ತೀನಿ? ಪಚಾಮಿ ಅನ್ನಂ ಚತುರ್ವಿಧಂ. ಆ ಅನ್ನವನ್ನು 4 ವಿಭಾಗಗಳಲ್ಲಿ ನಾನು ಪರಿವರ್ತನೆ ಮಾಡಿ ದೇಹಕ್ಕೆ ಬೇಕಾಗುವಂತ ಭಾಗ ಕಳಿಸ್ಕೊಡ್ತೇನೆ. ಅವ್ ಪಚನ ಮಾಡುವಂತವ ಯಾರು? ವೈಶ್ವಾನರ ಅಗ್ನಿ, ನಾನೇ ಆತ್ಮನೇ ಅಂತ ಹೇಳ್ತಾನ. ಅಹಂ ವೈಶ್ವಾನರು. ವಿ ರಿಕ್ವೈರ್ 2 ಟೈಪ್ಸ್ ಆಫ್ ಕುಕಿಂಗ್. ಈ ಶರೀರದೊಳಗೆ 2 ರೀತಿಯ ಆಹಾರ ಪಚನ ಮಾಡ್ತೀವಿ ನಾವು. ಫಾರ್ ಕುಕಿಂಗ್ ಈಸ್ ಔಟ್ಸೈಡ್, ವಿಚ್ ಈಸ್ ಪ್ರೈಮರ್ಲಿ ಫಾರ್ catering to the tongue, because people want to taste therefore external cooking, but body cannot absorb all your idlis and samosas directly. ನೋಡ್ರಿ, ನಾವು ಉಂಡಂತ ಆಹಾರ ಮೊದಲ ಸಲೈವರಿ ಗ್ಲ್ಯಾಂಡ್ ಅಂದ್ರೆ ಜೊಲ್ಲು ಕೂಡಿದಾಗ ಪಚನ ಆಗ್ತದೆ. ಆ ನಂತರ ಅದಷ್ಟಕ್ಕ ಅದು ಪಚನ ಆಗಂಗಿಲ್ಲ. ಇಡ್ಲಿ, ನಾವು ಉಣ್ಣಂತ ಇಡ್ಲಿ ಸಮೋಸ ಎಲ್ಲ ಪಚನ ಆಗಲ್ಲ. ದೇರ್ಫೋರ್ ಸೆಕೆಂಡ್ ಕುಕಿಂಗ್ ಇಸ್ ರಿಕ್ವೈರ್ಡ್. ಇನ್ನೊಮ್ಮೆ ಅದು ಕುಕಿಂಗ್ ಆಗ್ಬೇಕು, ಇನ್ನೊಮ್ಮೆ ಪಚನ, ಇನ್ನೊಮ್ಮೆ ಅಡಿಗೆ ತಯಾರಾಗ್ಬೇಕದು, ಪಚನ ಆಗ್ಬೇಕದು. ದೇರ್ಫೋರ್ ಎ ಕುಕಿಂಗ್ ಈಸ್ ರಿಕ್ವೈರ್ಡ್ ಇನ್ ವಿಚ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಆರ್ ಪ್ರಾಪರ್ಲಿ ಸೆಗ್ರಿಗೇಟೆಡ್. ಅದರೊಳಗೆ ಆಹಾರದಲ್ಲಿ ಏನು ಘಟಕದ? ಸಸಾರಜನಕ ಅದಾವ, ಮಿನರಲ್ಸ್ ಅದಾವ, ಕಾರ್ಬೋಹೈಡ್ರೇಟ್ ಅದಾವ, ಪ್ರೋಟೀನ್ ಅದಾವ, ಆಯಿಲ್ ಅದ. ಇವೆಲ್ಲಗಳು ಏನಾಗಬೇಕು? ಅವು ಸಂಯುಕ್ತ ಇರ್ತಾವ. ಅವೆಲ್ಲ ಬೇರೆ ಬೇರೆ ಆಗ್ಬೇಕು. ಅವು ಬಾಡಿ ಒಳಗ ಅಬ್ಸಾರ್ವ್ ಆಗ್ಬೇಕಂದ್ರೆ ನಮ್ಮ ಶರೀರದ ಒಳಗೆ ಕೂಡ್ಕೋಬೇಕು. ಅವು ಕೂಡ್ಕೋಬೇಕಂದ್ರೆ ಅವು ಪರಿವರ್ತನೆ ಆಗ್ಬೇಕು, ಬೇರೆ ಬೇರೆ ಆಗ್ಬೇಕು. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಸಾಲ್ಟ್, ಆಲ್ ಆಫ್ ದೆಮ್. that manufacturing nutrients very important factory that is in ಮಧ್ಯಪ್ರದೇಶ್. ಈ ಶರೀರಕ್ಕೆ ಫ್ಯಾಕ್ಟರಿ ಆಹಾರವನ್ನ ನಮ್ಮ ದೇಹಕ್ಕೆ ಬೇಕಾಗುವಂಗ ಅವನ ಪರಿವರ್ತನೆ ಮಾಡುವಂತ ಸಾಮರ್ಥ್ಯ ಇರೋದು ಯಾರಿಗೆ ಐತಿ? ಹೊಟ್ಟಿಗೆ. ಆ ಹೊಟ್ಟಿ ಮಿನಿಸ್ಟರ್ ಯಾರು? ಹೊಟ್ಟಿಗೊಬ್ಬ ಮಿನಿಸ್ಟರ್ ಸಮಾನ. ಹಿಂಗ ಹೇಳಿದ್ರೆ ನಿಮಗೆ ನೆನಪು ಉಳಿತದೆ ಅಂತ ಹೇಳಕತ್ತೀವಿ. ಇಲ್ಲಾಂದ್ರೆ ಬರೇ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅಂತೀವಿ. ಅವು ಏನು ಕೆಲಸ ಮಾಡ್ತಾವ, ಎಲ್ಲಿ ಮಾಡ್ತಾವ ಗೊತ್ತೇ ಇಲ್ಲ ನಮಗೆ. ಯಾರಿಗಾರ ಗೊತ್ತಿತ್ತೇನ್ರಿ? ಗೊತ್ತೇ ಇಲ್ಲ ನಮಗೆ. ಗೊತ್ತಿದ್ರೆ ಅಡ್ಡಿಲ್ಲ. Therefore, madhyatu samanaha, and through that alone energy is created. ಆಹಾರ ಪಚನ ಅಂತಂದ್ರೆ ಶಕ್ತಿಯಲ್ಲಿ ಹೊರಹೊಮ್ಮತದ. ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಮಾಡುವಂತ ಏನು ಶಕ್ತಿ ಬರ್ತದೆ, ಶಕ್ತಿಯುತ ಹಾಕವ್ ನೋಡ್ರಿ, ಅವು ಆಹಾರದಿಂದ ಅದು ಸಿಗ್ತದೆ. ರಿಮೆಂಬರ್, ಫುಡ್ ಈಸ್ ಎ ಫ್ಯೂಯಲ್. ನೋಡ್ರಿ, ನೆನ್ಪಿಟ್ಕೊಡ್ರಿ, ಹೆಂಗ ಗಾಡಿಗೆ ನಾವು ಪೆಟ್ರೋಲು ಡಿಸೈಲ್ ಹಾಕ್ತೀವಿ, ಹಂಗ ಈ ಶರೀರಕ್ಕೆ ಯಾವ್ದ್ರಿ ಪೆಟ್ರೋಲು ಡಿಸೈಲು? ನಾವು ಉಂಡಂತ ಆಹಾರವೇ ಪೆಟ್ರೋಲು ಡಿಸೈಲ್. Only from the digestion of the food energy is created. ಯಾವಾಗ ನಾವು ಉಂಡಂತ ಆಹಾರ ಪಚನ ಆಗ್ತದೆ, ಅಲ್ಲಿ ಶಕ್ತಿ ಉತ್ಪತ್ತಿ ಆಗ್ತದೆ. Only when ಪ್ರಾಣಶಕ್ತಿ energy generated, all the organs will be function properly. ಪ್ರಾಣಶಕ್ತಿ
ಏನ್ರಿ? ಯಾವಾಗ ಪ್ರಾಣಶಕ್ತಿ ಇರ್ತದ ಅವಾಗ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಬರ್ತದ. ಅಂಡ್ ದಟ್ ಈಸ್ ಸೆಡ್ ಹಿಯರ್ ನೈಸ್ಲಿ, ಏಷಃ ಸಮಾನಃ ಪ್ರಾಣಃ ಏತತ್ ಹುತಂ ಅನ್ನಂ. ಏಷಃ ಏತತ್ ಉತಂ ಅನ್ನಂ. ಮೂರನೇ ಲೈನ್ ಐತ್ ನೋಡ್ರಿ. ಕೈಯಾಗ ಬುಕ್ ಇದ್ದವ್ರಿಗೆ ಮಜಾ ಬರ್ತದ, ಇಲ್ಲ ಅಂದ್ರೆ ಸುಮ್ಮನೆ ಕೇಳೋದು, ಈ ಕಿವಿಲಿ ಕೇಳೋದು, ಈ ಕಿವಿಲಿ ಬಿಡುದು. Whatever the food is offered into the stomach, and here the Upanishad uses the word hutam. ಹುತಂ ಅಂತ ಶಬ್ದವನ್ನು ಉಪಯೋಗ ಮಾಡ್ತದೆ ಉಪನಿಷತ್ತಿಲ್ಲಿ. ಏನು ನಾವು ಆಹಾರವನ್ನ ಆ ಆ ಹೊಟ್ಟಿಗೆ ನಾವು ಏನ್ ಕೊಡ್ತೇವಿ, ಅದು ಆಹಾರ ಏನಂತೇವೆ, ಅದಕ್ಕೆ ಹುತಂ ಅಂತಾರೆ. ಇನ್ಸ್ಟೆಡ್ ಆಫ್ ಸೇಯಿಂಗ್ ಈಟನ್ ಫುಡ್ ಆರ್ ಅ ಡ್ರಾಪ್ಡ್ ಫುಡ್ ಆರ್ ಅ ಡ್ಯಾಂಪ್ಡ್ ಫುಡ್, ಇಟ್ ಡಸಂಟ್ ಯೂಸ್. ದ ಫುಡ್ ಇಸ್ ಗಿವನ್ ಟು ಎನ್ ಆಬ್ಲೇಷನ್. ಅಲ್ಲೇ ನಾವು ಹೊಟ್ಟೆಗೆ ಹಾಕ್ತೇವೆ ಅನ್ನಬಾರ್ದು, ಅಲ್ಲ ಹೊಟ್ಟೆ ಒಳಗೆ ಒಗಿತೀವಿನೂ ಅನ್ನಬಾರ್ದು, ಅಥವಾ ಹೊಟ್ಟೆಯೊಳಗೆ ನಾವು ಸಂಗ್ರಹ ಮಾಡ್ತೇವನು ಅನ್ನಬಾರ್ದು. ಆ ಹೊಟ್ಟೆಯೊಳಗೆ ಇರುವಂತಹ ವೈಶ್ವಾನರ ಅಗ್ನಿಗೆ ಆಹುತಿ ಕೊಡಾಕತ್ತೇವಿ ಏನ್ರಿ? ಹೊಟ್ಟೆಯೊಳಗಿರುವಂತಹ ಅಗ್ನಿ ಅದ, ಆ ಅಗ್ನಿಗೆ ನಾವು ಏನ್ ಮಾಡಾಕತ್ತೇವಿ? ಆಹುತಿ ಕೊಡಾಕತ್ತೇವಿ. ಅದಕ್ಕೇನಂತಾರ ಅವರು? ಏಷಃ ಏತದ್ ಹುತಂ ಅನ್ನಂ. ಹೋಮ, ಅದು ಹೋಮ ಅಂತ ತಿಳ್ಕೊಬೇಕ್ರಿ. ಈ ಹೊಟ್ಟೆ ಒಳಗೆ ನಡೆಯುವಂತ ಅದು ಏನ್ ಪಚನ ಕ್ರಿಯೆ ನಡೆದದ, ಅದು ಒಂದು ಅಗ್ನಿ ಕುಂಡದಲ್ಲಿ ನಡೆಯುವಂತ ಹೋಮ. And by using that word, the Upanishad conveys eating must be converted into yajna. ಇದನ್ನ ಹೇಳೋದ್ರಿಂದ ಉಪನಿಷತ್ ಏನ್ ನಮ್ಗೆ ಹೇಳಾಗುತ್ತದೆ ಅಂದ್ರ, ಊಟ ಮಾಡೋದು ಒಂದು ಕರ್ಮ ಅಲ್ಲ, ಅದು ಒಂದು ಯಜ್ಞ. ಆ ಯಜ್ಞ ಅಂದ್ರೆ ಆ ಅಗ್ನಿ, ವೈಶ್ವಾನರ ಅಗ್ನಿಯೊಳಗ ನಾವು ಆಹಾರದ ಅನ್ನುವಂಥದ್ದು ಹವಿಸ್ಗಳನ್ನ ಹಾಕಾಕತ್ತೇವಿ. ಇದು ಒಂದು ಯಜ್ಞ. ಇದು ಯಾವ ಯಜ್ಞ? ಇಟ್ ಈಸ್ ಕಾಲ್ಡ್ ಪ್ರಾಣ ಅಗ್ನಿಹೋತ್ರಂ. ಇದಕ್ಕೇನಂತ ಹೆಸರು ಹೇಳ್ತಾರ ಅಂದ್ರೆ ಪ್ರಾಣ ಅಗ್ನಿಹೋತ್ರಂ. We have seen somewhere prana agnihotram, it is called. ಇದನ್ನ ಎಲ್ಲಿ ನೋಡೇವಿ ನಾವು? ಅಗ್ನಿಹೋತ್ರ ಕಠೋಪನಿಷತ್ತ ನೋಡೇವಿ, ಅಲ್ಲಿ ಇಲ್ಲಿ ತೋಳೋದು. ಹಿಂಗ ಒಂದಕ್ಕೊಂದು ಉಪನಿಷತ್ ಲಿಂಕ್ ಅದಾವ್ರಿ. ಪ್ರಾಣ ಅಗ್ನಿಹೋತ್ರ ಮಾಡುವಂತಹದ್ದು ಎಲ್ಲಿ ನಡೆದದ? ನಮ್ಮ ಜಠರಾಗ್ನಿಯಲ್ಲಿ. ಒನ್ಸ್ ಯು ಟ್ರೀಟ್ ಇಟ್ ಆಸ್ ಎ ಯಜ್ಞ, ಯು ವಿಲ್ ಓನ್ಲಿ ಆಫರ್ ವಾಟ್ ಈಸ್ ಪ್ರಾಪರ್. ಅಲ್ರಿ, ಯಜ್ಞ ಮಾಡಾಕತ್ತೀವಂತಂದ್ರ ಆ ಯಜ್ಞ ಕುಂಡದಲ್ಲಿ ಏನ್ ಹಾಕ್ಬೇಕ್ರಿ? ಯೋಗ್ಯ ಇದ್ದದನ್ನ ಹಾಕ್ಬೇಕು, ಅಯೋಗ್ಯ ಇದ್ದದನ್ನ ಹಾಕ್ಬೇಕ? ಯೋಗಿದ್ರಿ ಯೋಗ್ಯ ಇದ್ದದನ್ನ ಹಾಕ್ಬೇಕು. ಕ್ಲೋಸ್. 20% ಐತಲ್ಲಿ. In an agni or in a temple, you cannot dump anything in front of the Lord. ಆ ಪರಮಾತ್ಮನ ಮುಂದೆ, ದೇವರ ಎದುರಿಗೆ ಏನ್ ಸಿಗ್ತೈತೆ ಅದನ್ನ ಒಯ್ದು ಇಡಾಕ್ ಬರೋದಿಲ್ಲ. ಪವಿತ್ರವಾದದನ್ನ ನೀವು ಭಗವಂತಗೆ ಅರ್ಪಿಸ್ಬೇಕಾಗ್ತದ. ಯು ಕೇರ್ಫುಲಿ ಪರ್ಚೇಸ್ ಮಟೀರಿಯಲ್ಸ್, ಯು ಕೇರ್ಫುಲಿ ಪ್ರಿಪೇರ್ ನೈವೇದ್ಯಮ್ ಅಂಡ್ ಆಫರ್. ಏನ್ರಿ? ಮಡಿಯಿಂದ ಅಡಿಗೆ ಮಾಡಿ, ಚಲೋದ ಅಡಿಗೆ ಮಾಡಿ ಭಗವಂತಗೆ ನಾವು ನೈವೇದ್ಯ ಮಾಡ್ಬೇಕಾಗ್ತದೆ. ಹಂಗ ಇದು ಅಗ್ನಿ, ಇದು ಏನದ? ಅಗ್ನಿಹೋತ್ರ ಅನ್ನದ. Similarly, it should be a proper thing, should be offered in a proper manner with a proper attitude. ಆದ್ದರಿಂದ ಇಲ್ಲಿಯೂ ಕೂಡ ಉಣ್ಣುವುದು ಅಂದ್ರೆ ಸರಿಯಾದ ದೃಷ್ಟಿಕೋನದಿಂದ, ಸರಿಯಾದ ಕ್ರಿಯೆಯನ್ನ ಸರಿಯಾದ ದೃಷ್ಟಿಯೊಳಗ ನಾವು ಯಜ್ಞ ಮಾಡಗತ್ತೇವೆ ಅನ್ನೋ ಭಾವದಿಂದ ಊಟ ಮಾಡಬೇಕು. ಇಟ್ ಇಸ್ ಎ ಟೈಪ್ ಆಫ್ ಪೂಜಾ. ಇದು ಯಜ್ಞ ಅಂದ್ರೆ ಇದು ಒಂದು ರೀತಿ ಪೂಜಾ. To indicate all these things is very significant verb used is hutam. ಇದೆಲ್ಲ ತಿಳಿಸಾಕ ಇಲ್ಲೇ ಒಂದು ಶಬ್ದ ಉಪಯೋಗ ಮಾಡ್ಯಾರ, ಹುತಂ ಅಂತ ಐತಿ ನೋಡಿ. ಯಾರು ಸಿಕ್ಕೈತಿ ಹುತಂ? ಮೂರನೇ ಲೈನ್, ಏಷಃ ಏತದ್ ಉತಂ ಅನ್ನಂ ಸಮಂ ನಯತಿ. ವೇರ್ ಇಸ್ ದ ವರ್ಡ್ ಹುತಂ? ನಾಟ್ ಫೌಂಡ್. ಸಿಕ್ಕತಿಲ್ರಿ ಅಂತ ಕೇಳ್ತಾರ. ಅಪ್ಪವ್ರು ಕೇಳಾಗತ್ತಾರ, ನಾ ಕೇಳಾಗತ್ತೇನೆ. ಯಾರಿಗೆ ಸಿಕ್ಕಿಲ್ಲ ಕೈ ಎತ್ರಿ. ಹುತಂ ಯಾರಿಗೆ ಸಿಕ್ಕಿಲ್ಲ? ಸಿಕ್ಕವ್ರಡ್ಡಿಲ್ಲ, ಸಿಕ್ಕಿದ ಯಾರಿಗೆ ಕೇಳ್ರಿ. ನಾಟ್ ಫೌಂಡ್, ಸಿಕ್ಕಿಲ್ಲ. ಯು ಹ್ಯಾವ್ ಟು ಸ್ಪ್ಲಿಟ್ ಇಟ್ ಪ್ರಾಪರ್ಲಿ. ಅಲ್ಲಿ ಬಡಿಬೇಕಾಗ್ತದೆ. ಏಷಃ, ಮೂರನೇ ಲೈನ್, ಏಷಃ ಏತದ್ ಉತಂ ಅನ್ನಂ ಸಮಂ ನಯತಿ. ಏಷಃ ಈಸ್ ಒನ್ ವರ್ಡ್, ಹಿ ಈಸ್ ಅನದರ್ ವರ್ಡ್, ಏತತ್ ಈಸ್ ಅನದರ್ ವರ್ಡ್, ಉತಂ ಈಸ್ ಅನದರ್ ವರ್ಡ್. 4 ಶಬ್ದ ಕೂಡಿ ಅದು ಶಬ್ದ ಆಗ್ಯದ. ಏಷಃ ಏತದ್ ಉತಂ ಅನ್ನಂ, 4 ಶಬ್ದಗಳು ಕೂಡಿ ಅದು ಆಗ್ಯದ. ಹಂಗ್ ಬಡೀರಿ. ಏಷಃ ಹಿ ಏತದ್ ಹುತಂ, ಏತಾತ್ ಹುತಂ,
ಏತದ್ ಹುತಂ ಬಿಕಾಸ್ ಆಫ್ ಸಂಸ್ಕೃತ್ ಸಂಧಿ ರೂಲ್ ಆಗೈತ. ಸಂಧಿ ನಿಯಮ ಗೊತ್ತಿರಬೇಕು. ಯಾವ್ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ಸಂಧಿ, ಇವೆಲ್ಲ ಗೊತ್ತಿರಬೇಕು. ಸಂಸ್ಕೃತ ಸಂಧಿ. ಆ್ಯಂಡ್ ದಿಸ್ ಈಸ್ ಆಫರ್ಡ್ ಆಸ್ ಎನ್ ಆಬ್ಲೇಷನ್. ಇಲ್ಲೇ ಆ ಅಗ್ನಿ ಒಳಗೆ ಹಾಕುವಂತ ಹವಿಸ್ಸು ಅಂತ ತಿಳ್ಕೊಂಡು ಆಹಾರವನ್ನ ನಾವು ಆ ಅಗ್ನಿ ದೇವನಿಗೆ ಸಮರ್ಪಿಸಬೇಕು. ಏನನ್ನ? ಆಹಾರವನ್ನ. ದಟ್ ಈಸ್ ವೈ ದೇ ಹ್ಯಾಡ್ ದ ಹ್ಯಾಬಿಟ್ ಆಫ್ ಕುಕಿಂಗ್ ಎವ್ರಿ ಡೇ. And they never store yesterday's food in the fridge. ನೋಡ್ರಿ, ಮತ್ತ ಅದಕ್ಕೆ ತಂಗಳನ್ನ ಹಾಕಕ್ ಬರ್ತೈತೇನು? ಯಜ್ಞ ಕೊಂಡಕ್ಕ ಫ್ರಿಜ್ನಾಗ ಇಟ್ಟು ದೋಸೆ ಹಿಟ್ಟು ಕಲಸಿಟ್ಟಿರ್ತಾರ ಒಬ್ಬೊಬ್ರು ನೋಡೇನ. ಒಮ್ಮೆ ಕಲಸಿಟ್ರ 3 ದಿವಸ ದೋಸೆ ಹಾಕೋದು, ಇಡ್ಲಿ ಹಾಕೋದು, 1 ದಿವಸ ದೋಸೆ 1 ದಿವಸ ಇಡ್ಲಿ ಕಲಸಿ ಯಾವಾಗ ಇಟ್ಟಿರ್ತಾರ? 3 ದಿನದಿಂದ ಕಟ್ಟಿ ಕಲಸಿಟ್ಟಿರ್ತಾರ. ಅದು ಯೋಗ್ಯನ್ರಿ? ಅದು ಅಗ್ನಿಕುಂಡಕ್ಕೆ ಹಾಕ್ಲಿಕ್ಕೆ ಯೋಗ್ಯನು ಅಲ್ಲ. ತಂಗಳ ಪೆಟ್ಟಿಗೆ ಇಟ್ಟಿದ್ದು ಫ್ರಿಜ್ ಅಂದ್ರೆ ತಂಗಳ ಪೆಟ್ಟಿಗೆ ಅಂತ ಯಾಕಂತಾರ? ಇದೆ ಯೋಗ್ಯ ಅಲ್ಲ ಅಂತ. ಬಿಕಾಸ್ ಯು ಆಫರ್ ದ ನೈವೇದ್ಯಂ ಟು ದ ಲಾರ್ಡ್. ಭಗವಂತಗೆ ನೀವು ಅಗ್ನಿ ಅಲ್ಲಿ ವೈಶ್ವಾನರ ಭಗವಂತಗ ಅವ ಏನಂದ? ಅಹಂ ವೈಶ್ವಾನರು ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ದೇಹದಲ್ಲಿ ಆಶ್ರಯ ಮಾಡಿಕೊಂಡು ಏನದ ನಿಮ್ಮ ಪಚನ ಮಾಡುವಂತ ಅಗ್ನಿ, ಹೊಟ್ಟೆ ಒಳಗಿರುವಂತ ಜಠರಾಗ್ನಿ ನಾನೇ ಅಂತ ಹೇಳಲ್ಲ ಭಗವಂತ. ಮತ್ತ ಅವಂಗ ತಗೊಳದು ಕೊಡ್ತೀರಿ ಫ್ರಿಜ್ನಾಗಿದ್ದ ಅಂತ ಕೇಳ್ತಾರ. ನೋಡಿ ಏನ್ ಮಾಡ್ತೀವಿ. ನಮ್ಮ ಮನ್ಯಾಗೂ ಫ್ರಿಜ್ ಐತಿ. ನಾವು ಇವರೆಲ್ಲ ನಾಲ್ಗಿ ರುಚಿಗೆ ಕೊಡ್ತಾರ್ರಿ. ನಾಲ್ಗಿ ರುಚಿ ಏನೈತ್ರಿ? ಮಾಡಾಕ್ವಲ್ರಿ ಮೈಗಳ್ತನ. ನಾಲ್ಗಿ ರುಚಿ ಅದ್ರಾಗ ಏನ್ ಕಮ್ಮಿನೇ ಇರ್ತೈತಿ. ಅದ್ರಾಗ ಏನ್ ರುಚಿ ಏನೈತಿ ಅದ್ರಾಗ? ಅಲ್ಲ ಇಲ್ಲಿ ಮನ್ಯಾಗ ಕೊಟ್ಟಿಲ್ಲ, ಅಂಗಡ್ಯಾಗ ತಿಂತಾರ್ರಿ. ಅಲ್ಲಲ್ಲ, ನಿಮ್ಮ ರುಚಿ ಸಂಬಂಧ ಹೊಂಟಿಲ್ಲ. ಈಗ ಪ್ರಶ್ನೆ ಬಂದಿಲ್ಲ. ಮೈಗಳ್ತನ ಬಂದೈತಿ. ಮೈಗಳ್ತನ ಒಮ್ಮೆ ಗ್ರೈಂಡ್ ಮಾಡಿ ಇಟ್ರಂದ್ರ ಮೂರ್ ದಿನ ಅದೇನ ಆಗಲ್ಲ ಅನಿಸ್ತದ. ಅದಾದ್ರೆ ಮತ್ ನೀವ್ ಹಿಂಗ್ ಮಾಡ್ಲಿಲ್ಲ ಅಂದ್ರ ನೀವು ಅಂಗಡ್ಯಾಗ ತಿಂತೇನೆ ಅಂತ ಗೊತ್ತೈತಿ, ಅದಕ್ಕೆ ಹಂಗ ಮಾಡ್ತಾರ ನಾವ್ ಅಂತೇವ್ರಿ. ಅಲ್ರಿ, ದಿನ ಗ್ರೈಂಡ್ ಮಾಡ್ಬೇಕಲ್ರಿ. ಅವರು ಅದೇ ತಿಂತಾರ. ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ ಗ್ರೈಂಡಿಂಗ್ ಮಾಡಕ್ ಅವ್ರಿಗೆ. ಅವ್ರು ನೀವು ಗ್ರೈಂಡ್ ಮಾಡಿಕೊಡ್ರಿ, ಅವ್ರು ಒಗ್ಗರಣೆ ಹಾಕ್ತಾರ. 3 ಹೊತ್ತು ಅದೇ ಹಾಕ್ತಾರ. ನಾವು ಸ್ವಲ್ಪ ಅಲ್ಲ, ಬರೇ ಕುಂತ್ಕೊಂಡು ತಿಂದ್ರೆ ಹೆಂಗ? ನಾವು ಒಟ್ಟು ಏನಾರ ಕೆಲಸ ಮಾಡ್ಬೇಡ. ಫ್ರಿಜ್ನಾಗಿದ್ ಬೇಡ ನನಗ ಅನ್ರಿ, ನಾಳಿಂದ ಫ್ರಿಜ್ನಾಗಿದ್ ಬೇಡ, ನಾನು ಏನ್ ಮಾಡ್ಬೇಕು ಅಂತ ಹೇಳ್ರಿ. ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ರಿ. ಆ ಪೆಟ್ಟಿಗೆನ ತೆಗೆದ್ ಬರುತ್ತರಿ. ಈಗ ಏನದ್ರಿ, ನಮ್ಮ ಮನ್ಯಾಗ ನಾವ್ ಇಟ್ಟಿದ್ದೇ ಇಲ್ಲ. ನಿಮ್ಗೆ ಹೇಳ್ಬೇಕಂದ್ರ ಈ ಯಾವಾಗ ಹೆಣ್ಗಂಡ್ ಕೊಡಾಕ ಮಂದಿ ಬರ್ತಾರ, ಕೋಲ್ಡ್ ಬಿಸ್ಲಾಗ ಬಂದವ್ರಿಗೆ ಕೋಲ್ಡ್ ಕೊಡೋದ್ರೆ ನಮ್ಮ ಮನ್ಯಾಗ ಲೇಖ ಮಾಡೋದಿಲ್ಲ. ಬಿಸಿ ಅಡಿಗೆ ಮೊದಲ ಫ್ರಿಜ್, ವಾಷಿಂಗ್ ಮಷೀನ್, ಆಮೇಲೆ ಅಕ್ವಾಗಾರ್ಡ್ ಐತಿಲ್ಲ ನೋಡಿ ಆಮೇಲೆ ಹೆಂಗ್ ಕೊಡ್ತಾರ್ರಿ. ಕೆಲವೊಂದ್ ಮನಿ ಯಾರ ಮನಿ ಹೇಳೋದಿಲ್ಲ ನಾನು. ನಮ್ಮ ರಿಲೇಷನ್ ಮನ್ಯಾಗ ನಾ ಯಾರ್ದು ನೋಡಿಲ್ಲ. ನಮ್ಮ ರಿಲೇಷನ್ ಮನ್ಯಾಗನ ಯಾರ ಹೆಣ್ಣು ಕೊಡಾಕ ಅಥವಾ ಬರ್ತಾರ ಮನಿಗೆ ಅಥವಾ ಹೆಣ್ಣು ನೋಡಕ್ ಬರ್ತಾರ ಅಂದ್ರ ಅವು ವಾಷಿಂಗ್ ಮಷೀನ್, ಫ್ರಿಜ್, ಆಮ್ಯಾಗ ಗ್ರೈಂಡರ್ ತಗೊಂಬಂದ್ ಮುಂದಿನ ಕೊಳಾಗ ಇಟ್ಟಿರ್ತಾರ. ಕಡೆ ಗ್ರೈಂಡರ್ ತಂದಿಟ್ಟಿರ್ತಾರ. ವಾಷಿಂಗ್ ಮಷೀನ್ ತಂದಿಟ್ಟ ಗ್ರೈಂಡರ್ ತಂದಿಟ್ಟಿರ್ತಾರ. ಅಲ್ಲ, ಗ್ರೈಂಡರ್ ಅವ್ರು ಬಂದಾಗ ಚಲೋ ಮಾಡೋದ್ರಿ ಅದನ್ನ. ಮಂಜಾಳುಗ್ಲಿ. ಬಿಕಾಸ್ ಯು ಹ್ಯಾವ್ ಟು ಆಫರ್. ನೀವು ಭಗವಂತಗೆ ನೈವೇದ್ಯ ಕೊಡ್ಬೇಕಾಗ್ಯದ. ಯು ಮೇ ಬಿ ರೆಡಿ ಟು ಈಟ್ ಎನಿಥಿಂಗ್ ಈವನ್ 15 days old. ದಟ್ ಈಸ್ ಡಿಫ್ರೆಂಟ್ ಥಿಂಗ್. ನೀವೇನ್ ಬಿಡ್ರಿ 15 ದಿವಸ ತಂಗಳದ್ ಕೊಟ್ಟರು ತಿನ್ನೋಂಗದ್ರಿ. ರುಚಿ ಬದ್ದೆ ಆಗಿಲ್ಲ ಬಿಡೋ, ನಡೀತೈತಿ, ಫ್ರಿಜ್ನಾಗ ತಿನ್ಬಹುದು. ಆದ್ರೆ ದೇವ್ರಿಗೆ ಅಂತದ್ ಕೊಡ್ತೀರೇನು? ಬಟ್ ವಿ ಹ್ಯಾವ್ ಟು ಆಫರ್ ದ ಫುಡ್ ಟು ಭಗವಾನ್ ಹೂ ಈಸ್ ಇನ್ಸ್ಟಾಲ್ಡ್ ಇನ್ ದಿ. ಎಲ್ಲದ ನಾವು ಭಗವಂತ ಜಠರಾಗ್ನಿ ಒಳಗದಾನ ಅಟ್ ದಿ ಟೈಮ್ ಆಫ್ ಗೃಹ ಪ್ರವೇಶಂ. ಹೂ ಈಸ್ ಇನ್ಸ್ಟಾಲ್ಡ್ ಇನ್ ದಿ ಹೋಮ್ ಅಟ್ ದ ಟೈಮ್ ಆಫ್ ಗೃಹ ಪ್ರವೇಶಂ. ಗೃಹ ಪ್ರವೇಶಕ್ಕೆ ಬಂದಾಗ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರ. ಅವಾಗನೇ ನೀವು ದೇವ್ರನ್ನ ಅಲ್ಲಿ ಸ್ಥಾಪನೆ ಮಾಡಿರಿ, ಮರ್ತ್ ಬಿಟ್ಟಿರ್ತೀರಿ. Therefore, whether you need freshly prepared food or not, ಭಗವಾನ್ ರಿಕ್ವೈರ್ಸ್. ನೋಡ್ರಿ, ನಿಮಗೆ ಬೇಕ ಬೇಡ ಗೊತ್ತಿಲ್ಲ, ಭಗವಂತಗೆ ಮಾತ್ರ
ಅದೇ ತಾನೇ ತಯಾರು ಮಾಡಿದ್ದ ಫ್ರೆಶ್ ಅಡಿಗೆ ಕೊಡ್ರಿ ನೈವೇದ್ಯಕ್ಕೆ. ಅಗ್ನಿಹೋತ್ರ ಪ್ರಾಣ ಅಗ್ನಿಹೋತ್ರ ಅಂತ ತಿಳ್ಕೊಡ್ರಿ. ನಾವು ಊಟ ಮಾಡುವಂತ ಆಹಾರ ಅದು ವೈಶ್ವಾನರ ಅಗ್ನಿಯೊಳಗ ಅದು ಪರಮಾತ್ಮಗೆ ಅರ್ಪಿಸಾಗತ್ತೇವೆ ಅನ್ನುವಂಥ ಭಾವ. ನೋಡ್ರಿ ನಮ್ಗೆ ಹೆಂಗ ಉಣ್ಣುದು ಸದಾ ಕಲಿಸ್ಬೇಕಾಗ್ಯದ ಈ ವೇದಾಂತ. ಉಣ್ಣುದು ತಿನ್ನುವುದು ಏನದ ಅದ್ರ ಹಿಂದ ರಹಸ್ಯ ಏನದ, ಇದ್ರ ನಾವು ನಮಗ್ ಗೊತ್ತಿದ್ರೆ ನಾವು ಮಕ್ಕಳಿಗೆ ಹೇಳೇವಿ, ನಮ್ಗ ಗೊತ್ತಿಲ್ಲ. ಅನ್ನ ಬ್ರಹ್ಮನು ಅವನೇ. And therefore they made it a doubtful benefit, double benefit. How? You cook for Bhagavan, offer and take it as a food. ಈಗ ಇದನ್ನ ಏನ್ ಮಾಡೋದು, ಒಂದ ಲಾಭ ಅಲ್ಲ, ಎರಡು ಡಬಲ್. ಒಂದು ಕಲ್ಲಿಗೆ ಎರಡು ಹಕ್ಕಿ ಎರಡು ಹಣ್ಣು ಉದಿರ್ಬೇಕು. ಹಂಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಇದನ್ನ ನಮಗಾಗಿ ಆಹಾರ ಮಾಡಕತ್ತಿಲ್ಲ, ಭಗವಂತಗೆ ಆಹಾರ ಮಾಡಕತ್ತೀವಿ. ಭಗವಂತಗೆ ಅರ್ಪಿಸ್ರಿ. ಭಗವಂತಗೆ ಅರ್ಪಿಸಿದ ಮ್ಯಾಗ ಆಹಾರ ಪ್ಲಸ್ ಪ್ರಸಾದ ಅಂದ್ರೆ ಅವನ ಅನುಗ್ರಹ ಸೇರಿದ ಮ್ಯಾಗ ಆ ಪ್ರಸಾದವನ್ನು ನೀವು ತಗೊಳ್ರಿ. ದೆನ್ ಯುವರ್ ಹೆಲ್ತ್ ಆಲ್ಸೋ ವಿಲ್ ಬಿ ದೇರ್. ನಿಮ್ಗೆ ಅಂತ ಆಹಾರ ಉಣ್ಣೋದ್ರಿಂದ ಅನ್ನ ಶುದ್ಧ ಇತ್ತಂದ್ರೆ ಅನ್ನದಿಂದ ಮನಸ್ಸು ತಯಾರಾಗ್ತದ್ರಿ. ಎದರಿಂದ ಮನಸ್ಸು ಎದರಿಂದ ತಯಾರಾಗತ್ರಿ? ಅನ್ನದಿಂದ ತಯಾರಾಗ್ತದ. ಎಂಥ ಅನ್ನವೋ ಅಂತ ಮನಸ್ಸು, ಎಂಥ ಮನಸ್ಸು ಅಂತ ಆರೋಗ್ಯ, ಎಂಥ ಆರೋಗ್ಯವೋ ಅಂತ ವಿಚಾರ. ಒಂದಕ್ಕೊಂದು ಸಂಬಂಧದ. ದೆನ್ ಯುವರ್ ಹೆಲ್ತ್ ಆಲ್ಸೋ ವಿಲ್ ಬಿ ದೇರ್. ಆರೋಗ್ಯನ ಉಳಿತದ. ಬಿಕಾಸ್ ದಟ್ ಈಸ್ ಕಮಿಂಗ್ ಟು ಯು ಥ್ರೂ ಭಗವಾನ್. ಈ ಆಹಾರದಿಂದ ತಯಾರಾದಂತಹ ಪೋಷಕಾಂಶಗಳು ನಮಗೆ ಅದ್ರ ಭಗವಂತನಿಂದ ಬರಾಕತ್ತಾವ ಈಗ ಅಂದಾಗ, ಅಂತಾದ್ರಿಂದ ಏನಾಗ್ತದ, ನಮ್ಮ ಮನಸ್ಸು ಪ್ರಸನ್ನ ಆಗ್ತದ, ಸಾತ್ವಿಕ ವಿಚಾರಗಳು ಹೊಂಟಾವ, ನಮ್ಮ ಆರೋಗ್ಯ ಸರಿ ಆಗ್ತದ. ಇವೆಲ್ಲ ಹೇಳಕ್ ಹೋದ್ರೆ ನಾವು ಎವ್ರಿಥಿಂಗ್ ಇಸ್ ಔಟ್. ಯಾರು ಹೇಳ್ಬೇಡ್ರಿ, ಇದೆಲ್ಲ ಕೇಳಕ್ ಆಗಂಗಿಲ್ಲ. ಬರೀ ಹೇಳಕಟ ಚಂದ ಮಾಡ ಬರೀ ಅಡಿಗೆ ಮನ್ಯಾಗ ಅಂತಾರ. ದಿನ 2 ಹೊತ್ತು ಬಿಸಿ ಬಿಸಿ ಮಾಡೋದು ಎಷ್ಟು ಕಷ್ಟ ಅದ ಅಂತಾರ ಅವರು. ನಾವು ಎವ್ರಿಥಿಂಗ್ ಈಸ್ ಔಟ್. ಸೊ ಫಾರ್ ಭಗವಾನ್ ಡ್ರೈ ಫ್ರೂಟ್ಸ್ ಟು ಈಟ್ ಎವ್ರಿ ಡೇ ಅಂಡ್ ವಿ ಈಟ್ 3 ಡೇ ಓಲ್ಡ್ ಚಪಾತೀಸ್ ಎನಿವೇ ವಾಟ್ ಎವರ್ ಇಟ್ ಈಸ್ ಅಂತಾರೆ. ಈಗೇನು ಮಾಡ್ತಾರೆ ಗೊತ್ತದೇನ್ರಿ? ವಾರದಾಗ 7 ದಿನದಾಗ 4 ದಿನ ಹಣ್ಣು ತಿನ್ನೋದು, 3 ದಿನ ಅಷ್ಟ ಫ್ರಿಜ್ನಾಗ ಇಟ್ಕೊಂಡು ತಿನ್ನೋದು ನಡ್ಸ್ಯಾರಂತ. ಎಲ್ಲೇ ಗೊತ್ತಿಲ್ಲ ನಮಗೆ. ಮೋಸ್ಟ್ಲಿ ಚೆನ್ನೈದಾಗ ಇರಬೇಕು, ಬೆಂಗಳೂರಾಗ ಇರಬೇಕು. ಇಲ್ಲಂತೂ ನಾವು ಭಾಳ ಮಾಡೋದು ಹೋಗ್ಬಿಟ್ರಿ. ಸೊ ಭಗವಾನ ಡ್ರೈ ಫ್ರೂಟ್ಸ್ ಟು ಈಚ್ ಎವ್ರಿ ಡೇ ಆ್ಯಂಡ್ ವಿ ಈಟ್ 3 days ಓಲ್ಡ್ ಚಪಾತಿ ಎನಿವೇ ವಾಟ್ ಎವರ್ ಇಟ್ ಈಸ್. ಸೊ ಏಷಃ ಏತತ್ ಹುತಂ ಅನ್ನಂ ಸಮಾನಂ ನಯತಿ. ಸಮಾನಂ ನಯತಿ ಮೀನ್ಸ್ ವಾಟ್? ಇಟ್ ಅಪೋರ್ಷನ್ಸ್, ಇಟ್ ಸ್ಪ್ಲಿಟ್ಸ್ ಇಂಟು ನ್ಯೂಟ್ರಿಯೆಂಟ್ಸ್. ಅದೇನದ ಆ ಘಟಕಗಳಾಗಿ, ಆಹಾರದಲ್ಲಿ ಇದ್ದ ಘಟಕಗಳಾಗಿ ಅದು ಏನು ಮಾಡ್ತದ? ಪಚನ ಮಾಡ್ತದ ಜಠರಾಗ್ನಿ. ಇಟ್ ಸ್ಪ್ಲಿಟ್ಸ್ ಇಂಟು ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳಾಗಿ ಅದನ್ನು ವಿಭಾಗ ಮಾಡ್ತದೆ. ಅಂಡ್ ದ ಡಿಸ್ಟ್ರಿಬ್ಯೂಷನ್ ಈಸ್ ನಾಟ್ ಡನ್ ಬೈ ಸಮಾನ. ಸಮಾನ ಏನು ಮಾಡ್ತದ? ಪಚನ ಮಾಡ್ತದ. ಅದನ್ನ ಒಯ್ದು ಎಲ್ಲ ಅಂಗಾಂಗಳಿಗೆ ಮುಟ್ಸೋ ಕೆಲಸ ಅದ್ರದಲ್ಲ, ತಯಾರು ಮಾಡಿಡ್ತದ. ಬೇರೆ ಬೇರೆ ತಯಾರು ಮಾಡಿರ್ತದೆ. ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನಾಗಿ ಪರಿವರ್ತಿಸಿ ತಯಾರು ಮಾಡಿಡುವುದು ಅಷ್ಟೇ ಕೆಲಸ ಸಮಾನವಾಗಿ ಒಂದು. ಒಯ್ದು ಕೊಡೋದು ಯಾರದ್ರಿ? ಬೇರೆ ಸೆಕ್ಷನ್ ಅದು ಮಿನಿಸ್ಟರ್ ಬೇರೆ ಅದಕ್ಕೆ. ಫಾರ್ ದ್ಯಾಟ್ ಅನದರ್ ಡಿಪಾರ್ಟ್ಮೆಂಟ್, ಫಾರ್ ದ್ಯಾಟ್ ವ್ಯಾನ ಈಸ್ ದೇರ್. ಆ ತಯಾರು ಮಾಡಿದ್ದನ್ನು ಹೋಗಿ ಮುಟ್ಸು ಟ್ರಾನ್ಸ್ಪೋರ್ಟೇಷನ್ ಯಾರು ಮಾಡ್ತಾರ್ರಿ? ವ್ಯಾನ. ಇಟ್ ಈಸ್ ಅ ಡಿಸ್ಟ್ರಿಬ್ಯೂಟರ್. ಅವ ಏನು ಮಾಡ್ತಾನ? ಅವ ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡ್ತಾನೆ ನೋಡ್ರಿ, ಹಂಚುವ ಕೆಲಸ ಮಾಡ್ತಾನ ಅವ. ಇಟ್ ಮೇಂಟೈನ್ಸ್ ಆಲ್ ದ ಬ್ಲಡ್ ವೆಸಲ್ಸ್, ಕ್ಯಾಪಿಲರೀಸ್ ಅಂಡ್ ಆಲ್ ಥ್ರೂ ದ್ಯಾಟ್ ನ್ಯೂಟ್ರಿಯೆಂಟ್ಸ್ ಆರ್ ಸಪ್ಲೈಡ್ ಟು ಎವ್ರಿ ಟಿಪ್ ಆಫ್ ದ ಬಾಡಿ. ದೇಹದ ಕಾಲದ ತುದಿ ಉಗುರು ತುದಿವರೆಗೂ ಪೋಷಕಾಂಶಗಳು ಬೇಕಾಗ್ತಾವ. ನೆತ್ತಿ ಒಳಗನು ಬೇಕಾಗ್ತಾವ, ತಲೆ ಕೂದಲ ಮಟನು ಬೇಕಾಗ್ತಾವ. ಆ ಪೋಷಕಾಂಶಗಳು ಏನು ಬೇಕು ಅದನ್ನು ಒಯ್ದು ಮುಟ್ಸುವಂಥದ್ದು ಕೆಲಸ ಮಾಡವ ಯಾರು? ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಯಾರವ? ವ್ಯಾನ. ಈವನ್ ಇನ್ ಟು ದ ಹೇರ್ ಆ್ಯಂಡ್ ದ ನೇಲ್ಸ್ ಇಟ್ ಸಪ್ಲೈಸ್. ಅದನ್ನ ಹೇಳತ್ತಾರ ನೋಡ್ರಿ. ದಟ್ ಇಸ್ ಅ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ಹಿಯರ್ ಇಟ್ ಈಸ್ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್. ಸೊ ಆಫ್ಟರ್ ಸಮಾನ ನಯತಿ ತಸ್ಮಾತ್, ಬಿಕಾಸ್ ಇಟ್ ಇಸ್ ಜನರೇಟೆಡ್ ಫ್ಯೂಯಲ್ ಅಲೋನ್ ಏತತ್ ಸಪ್ತ ಅರ್ಚಿಷಃ ಭವಂತಿ. ಸೊ ದಿಸ್ ಇಸ್ ಆಲ್ಸೋ ಹೈಲಿ ಪೊಯೆಟಿಕ್ ಅಂಡ್ ಫಿಗರೇಟಿವ್ ಲ್ಯಾಂಗ್ವೇಜ್. ಇಲ್ಲಿ ಉಪನಿಷತ್ತು ಉಪಮಾ ಅಲಂಕಾರ, ಕವಿ ಕಲ್ಪನೆ,
ಕಲ್ಪನಾ ಮಾಡಾಕತ್ತದ 7 ಅಗ್ನಿಗಳು ಅದನ್ನ ಆಹಾರವನ್ನ ಪಚನ ಮಾಡಾಕತ್ತಾವ. ಆ 7 ಅಗ್ನಿಗಳಿಗೆ 7 ಹೆಸರಿಟ್ಟಾರ. ಅದು ಕಠೋಪನಿಷತ್ತಾಗ ಹೇಳೇವಿ. ಆ 7 ನಾಲಿಗೆಗಳು, ಅಗ್ನಿಯ 7 ನಾಲಿಗೆಗಳು ಆಹಾರವನ್ನ ಪಚನ ಮಾಡಾಕತ್ತಾವ. ಐ ವಿಲ್ ಅಗ್ರಿ ಯು, ಐ ವಿಲ್ ಗಿವ್ ಯು ದ ಫೈನಲ್ ಮೀನಿಂಗ್ ಫಸ್ಟ್ ಅಂಡ್ ಎಕ್ಸಾಕ್ಟ್ ಮೀನಿಂಗ್ ಲೇಟರ್ ಅಂತಾರಪ್ಪ ಅವರು. ನಿಮಗ ಕೊನೆಯದು ಏನ್ ಅರ್ಥದ ಅದು ಹೇಳ್ತೀನಿ, ಆಮೇಲೆ ಅದರ ಯಥಾರ್ಥವಾದ ಅರ್ಥವನ್ನ ಆಮೇಲೆ ಹೇಳ್ತೀನಿ. ದ ಫೈನಲ್ ಮೀನಿಂಗ್ ಈಸ್ ಆಲ್ ದ ಸೆನ್ಸ್ ಆರ್ಗನ್ಸ್ ವಿಲ್ ಬಿ ರೈಟ್ ಅಂಡ್ ಫಂಕ್ಷನಿಂಗ್ ಓನ್ಲಿ ಇಫ್ ಎನರ್ಜಿ ಈಸ್ ದೇರ್. ಈ ಶಕ್ತಿ ಇದು ಹುಟ್ಟು ಆಹಾರದಿಂದ ಏನ್ ಶಕ್ತಿ ಹುಟ್ಟದ, ಆ ಶಕ್ತಿ ಇದ್ದಾಗ ಮಾತ್ರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಆಮೇಲೆ ಕಣ್ಣು, ಕೈ, ಕಾಲು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಎಲ್ಲವೂ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಆ ಶಕ್ತಿ ಬೇಕಾಗ್ತದೆ ನೋಡಿ. ಇಫ್ ಯು ಹ್ಯಾವ್ fasted for a full day or few days, then you cannot read properly. 1-2 ದಿನ ಉಪವಾಸ ಮಾಡ್ರಿ, 3 ದಿನ ಉಪವಾಸ ಮಾಡ್ರಿ, 4 ದಿನ ಉಪವಾಸ ಮಾಡ್ರಿ, ಗೊತ್ತಾಗ್ತದ. ಕಣ್ಣು ಕಾಣ್ದಂಗ ಆಕಾವ, ಕಿವಿ ಕೇಳ್ದಂಗ ಆಕಾವ, ನಾಲಿಗೆ ರುಚಿಸುದಿಲ್ಲ ಏನ್ರಿ. ಯು ಕೆನಾಟ್ ಹಿಯರ್ ಪ್ರಾಪರ್ಲಿ ಬಿಕಾಸ್ ದ ಆರ್ಗನ್ಸ್ ರಿಕ್ವೈರ್ ಎನರ್ಜಿ. ಕಿವಿಗೆ ಕಣ್ಣಿಗೆ ಆಹಾರ ಬೇಕು. Compares all the sense organs to Agni, all the sense organs to Agni because they have to illuminate the world. ಈಗ ಆ ಜ್ಞಾನೇಂದ್ರಿಯಗಳಾಗ್ಲಿ ಕರ್ಮೇಂದ್ರಿಯಗಳಾಗ್ಲಿ ಈ ಅನ್ನದಿಂದ ಉತ್ಪತ್ತಿ ಆದಂತಹ ಶಕ್ತಿಯನ್ನ ತೆಗೆದುಕೊಂಡು ಜಗತ್ತಿನ ಕೂಡ ವ್ಯವಹಾರ ಮಾಡ್ಬೇಕಾಗ್ಯದ. ಅದಕ್ಕೆ ಅನ್ಬೇಕು ಇವಕ್ಕೂ ಕೂಡ ಅಗ್ನಿ ತತ್ವವನ್ನ ಅಗ್ನಿನ ಅನ್ಬೇಕು ಅಂತಾರ. ಯಾದಕ್ಕ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ಅಗ್ನಿ ಅನ್ನಬೇಕು ಅಂತಾರ. Therefore, compared to Agni, all these Agni will flare forth. Flare forth means what? They will be bright illuminators only when the fuel is added. ಯಾವಾಗ ಆ ಪೋಷಕಾಂಶಗಳು ಸಿಗ್ತಾವ ಕಣ್ಣಿಗೆ, ಕಾಲಿಗೆ, ಮೂಗಿಗೆ, ಕಿವಿಗೆ, ಅವಾಗ ಅವು ಸರಿಯಾಗಿ ಕೆಲಸ ಮಾಡ್ತಾವ. ಇಲ್ಲ ಅಂದ್ರೆ ಕೆಲಸ ಡಿಮ್ ಹಾಕೊಂತ ಹೋಗಿ ನಿಲ್ಲಿಸ್ಬಿಡ್ತಾವ ಕೆಲಸ. ಲೈಕ್ ದ ಲ್ಯಾಂಪ್ ವೆನ್ ವಿಲ್ ಇಟ್ ಲ್ಯಾಂಪ್ ಬರ್ನ್ ಬ್ರೈಟ್ಲಿ. ಒಂದು ಚಿಮ್ನಿ ಇದು ತೋಡ್ರಿ, ಯಾವುದು ಚಿಮ್ಣ, ಅದಕ್ಕೆ ಎಣ್ಣೆ ಕಮ್ಮಿ ಹಾಕಿದ್ರೆ ಏನಾಗತಿ, ಅದು ಬೆಳಗುವಿಕೆ ಕಮ್ಮಿ ಆಗ್ತದ. ಎಣ್ಣೆ ಹಾಕಿದ್ರೆ ಮತ್ತೆ ಸರಿಯಾಗಿ ಬೆಳಗ್ತದ, ಹಂಗಾಗ್ತದ ಅಂತ. ವೆನ್ ಯು ಆ್ಯಡ್ ಆಯಿಲ್, ಸಿಮಿಲರ್ಲಿ ಆಲ್ ದ ಸೆನ್ಸ್ ಆರ್ಗನ್ಸ್ ಆರ್ ಬ್ರಾಟ್ ಫೈರ್ಸ್ ಇಲ್ಯುಮಿನಿಂಗ್ ಎವ್ರಿಥಿಂಗ್ ಬಿಕಾಸ್ ಆಫ್ ಅನ್ನಂ. ಎಲ್ಲ ಇಂದ್ರಿಯಗಳಲ್ಲಿ ಅವು ಪಟುತ್ವದಿಂದ ಕೆಲಸ ಮಾಡಬೇಕು ಅಂದ್ರೆ, ಅವಕ್ಕೆ ಶಕ್ತಿ ಬೇಕಂದ್ರೆ ಈ ಅನ್ನದಿಂದ ಶಕ್ತಿ ಉತ್ಪಾದನೆ ಆಗ್ತದೆ. So Sapta Archasi means 7 organs in the face. ಈ ಮುಖದಲ್ಲಿ ಇದ್ದಂತಹ 7 ಅಗ್ನಿಗಳು, ಅರ್ಚಿ ಅಂದ್ರೆ ಅಗ್ನಿಗಳು ಅಂದ್ರೆ ಏನು, ಇವೇ ಜ್ಞಾನೇಂದ್ರಿಯಗಳಿಗೆ ಅಗ್ನಿ ಅನ್ನಗತ್ತಾರ. ದಿಸ್ ಈಸ್ ದ ಉಪನಿಷತ್ತಿಕ್ ಎಕ್ಸ್ಪ್ರೆಷನ್. ಇದು ಉಪನಿಷತ್ತದ ಒಂದು ಭಾಷೆ. ವಿ ಹ್ಯಾವ್ ಸೀನ್ ಇನ್ ದ ಮುಂಡಕ ಉಪನಿಷತ್ ಆಲ್ಸೋ. ನೋಡ್ರಿ ಬಂದ ಬಿಡುತ್ತೆ, ಅಲ್ಲಿ ನೆನಪಿದ್ರೆ ಇಲ್ಲಿ ಗೊತ್ತಾಗ್ತದೆ. ಆ ಮುಂಡಕ ಉಪನಿಷತ್ತಿನ ಮಂತ್ರವನ್ನ ನಾಳೆಗೆ ತಗೊಳ್ಳೋಣ ಅನ್ನುವಂತ ಹೇಳುವಂತ ಸಮಯ ಆಗಿದೆ. ಮತ್ತೆ ಮುಂದಿನ ವಿಚಾರವನ್ನು ನಾಳೆ ನೋಡೋಣ ಅನ್ನುವಂತಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.